ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ತೆಗೆದುಕೊಳ್ಳೋಣ. ಆ ತರಗತಿಯನ್ನು ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ಪರಿಕಲ್ಪನೆ ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ ನಿಮಗೆ. ಅದಕ್ಕೆ ನೀವು ಉತ್ತರ ಮಾಡಿದರೆ ಇವತ್ತಿನ ಪಾಠದ ಶೀರ್ಷಿಕೆ ನಮಗೆ ಗೊತ್ತಾಗ್ತದೆ. ಅರ್ಥಾಯ್ತಾ? ಈಗ ನಾವು ದಿನನಿತ್ಯ ಕೆಲವೊಂದು ಕೆಲಸಗಳನ್ನು ಮಾಡ್ತೇವೆ. ಅರ್ಥಾಯ್ತಾ? ನಮ್ಮ ದಿನನಿತ್ಯ ಕಾರ್ಯ. ಆ ಕೆಲಸವನ್ನ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಯಾರಾದ್ರೂ ಒಬ್ರು ಹೇಳ್ರಿ, ಏನ್ ಬೇಕಮ್ಮ? ಶಕ್ತಿ ಬೇಕು. ಶಕ್ತಿ ಆಗಾದ್ರೆ ನಮ್ಗೆ ಎಲ್ಲಿಂದ ದೊರೀತೈತಿ? ಪಣ್ಣು. ನಮಗೆ ಶಕ್ತಿ ಹೆಂಗ್ ಬರ್ತದೆ? ಯಾವ್ದರಿಂದ ಬರ್ತೈತಿ? ಆಹಾರದಿಂದ ನಮ್ಗೆ ಏನಾಗ್ತೈತಿ? ಶಕ್ತಿ ಬರ್ತೈತಿ. ಹಾಗಾದ್ರೆ ಆಹಾರ ನಮಗೆ ಆಹಾರ ತಿನ್ನೋದ್ರಿಂದ ಶಕ್ತಿ ಬರ್ತೈತಿ ಅಂತ ಹೇಳಿದ್ರೆ ಆ ಆಹಾರ ಯಾವ್ದ್ರಿಂದ ಸಿಗ್ತದೆ ನಮಗೆ? ಮುಖ್ಯವಾಗಿ ಯಾವ್ದ್ರಿಂದ? ಸಸ್ಯಗಳಿಂದ. ಆಗ್ತೈತ? ಹಾಗಾದ್ರೆ ಸಸ್ಯಗಳು ಹೆಂಗ ಆಹಾರ ತಯಾರಿಸ್ಕೊಳ್ತಾವು? ಸೂರ್ಯನಿಂದ ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಳ್ತಾವೆ. ಅದನ್ನ ಒಂದು ವರ್ಡ್ ಅನ್ನು ಹೇಳ್ತಾವೆ, ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಳ್ಳೋದು. ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ತಾವೆ. ಅದಕ್ಕೊಂದು ವರ್ಡ್ ಹೇಳ್ತೇವೆ. ಏನ್ ಹೇಳ್ತೀವಿ ಅದಕ್ಕೆ? ಹೇಳ್ರಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಅರ್ಥಾಯ್ತಾ? ನೋಡ್ರಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದ್ರಿಂದ ಸಸ್ಯಗಳು ಆಹಾರ ತಯಾರಿಸಿಕೊಳ್ತಾವು. ಆ ಸಸ್ಯಗಳು ಆಹಾರ ತಯಾರಿಸಿಕೊಳ್ಳೋದ್ರಿಂದ ಪ್ರಾಣಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆಹಾರವನ್ನ ಸೇವನೆಯನ್ನ ಮಾಡ್ತಾವು. ಈ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಶಕ್ತಿ ನಮ್ಗೆ ಏನಾಗ್ತೈತಿ? ದೊರೀತೈತಿ. ನಮಗೆ ಶಕ್ತಿ ಇದ್ರೆ ಏನಾಗ್ತದಪ್ಪ ಅಂತ ಅಂದ್ರೆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತೈತಿ. ಅರ್ಥಾಯ್ತಾ? ಹಾಗಾದ್ರೆ ಈಗ ಕೆಲಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿಮ್ಮ ಕಲ್ಪನೆಯಲ್ಲಿ ಕೆಲಸ ಅಂದ್ರೆ ಏನು? ವರ್ಕ್ ಅಂದ್ರೆ ಏನು? ವಾಟ್ ಈಸ್ ವರ್ಕ್? ನಿಮ್ಮ ದೃಷ್ಟಿಯಲ್ಲಿ ಕೆಲಸ ಅಂದ್ರೆ ಏನು? ಒಂದು ಕಡೆಯಿಂದ ಮತ್ತೊಂದು ಕಡೆ ನಾವು ಸ್ಥಳದಲ್ಲಿ ಬದಲಾವಣೆ ಆಗೈತೆ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ಅರ್ಥ. ಅರ್ಥ ಆಯ್ತಾ? ಯಾಕಂತ ಹೇಳಿದ್ರೆ ಇದು ಒಂದು ವಸ್ತು, ಈ ವಸ್ತು ಈ ದಿಕ್ಕಿನಿಂದ ಇಲ್ಲಿಗೆ ಚಲಿಸಿದೆ ಅಂತ ಹೇಳಿದ್ರೆ ಏನಾಗಿದೆ? ಇಲ್ಲಿ ಸ್ಥಾನ ಪಲ್ಲಟ ಆಗಿದೆ. ಸ್ಥಾನ ಪಲ್ಲಟ ಆದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಕೆಲಸ ಆಗಿದೆ ಅಂತ ಹೇಳಿ ಅರ್ಥ. ಈಗ ಇಲ್ಲಿ ಏನಲ್ಲಿ ಒಂದು ವಸ್ತು ಇದೆ, ಬಿ ಬರ್ಬೇಕಾಗಿದೆ. ಇಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಅದು ಕ್ರಮಿಸ್ತದೆ. ಇಲ್ಲಿಂದ ಇಲ್ಲಿಗಿರುವ ಮಧ್ಯವನ್ನು ಎಂತ ಕರಿತೀವಿ? ಸ್ಥಾನ ಪಲ್ಲಟ ಅಂತ ಹೇಳಿ ಕೂಡ ಕರಿತೀವಿ. ಎಂತ ಕರಿತೀವಿ? ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ. ಇಲ್ಲಿರುವಂತ ಒಂದು ವಸ್ತು ಇಲ್ಲಿ ಬಂದು ಚಲಿಸಿದೆ, ಇಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ? ಡಿಸ್ಟೆನ್ಸ್ ಆಗಿದೆ, ಸ್ಥಾನ ಪಲ್ಲಟ ಆಗಿದೆ. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಬಂದು ಇಲ್ಲಿ ವಸ್ತು ಇಲ್ಲಿದೆ ಅಂತ ಹೇಳಿದ್ರೆ ಕೆಲಸ ಆಗಿದೆ ಅಂತ ಹೇಳಿ ಅರ್ಥ. ಅರ್ಥ ಆಯ್ತಾ? ಹಾಗಾಗಿ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಶಕ್ತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾವು ಹಲವಾರು ರೀತಿಯಲ್ಲಿ ಪರಿಸರದಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ಗಮನಿಸ್ತೇವೆ. ಸಸ್ಯಗಳ ಬೆಳವಣಿಗೆಯನ್ನು ಮಾಡ್ತೀವಿ. ಸಸ್ಯಗಳು ಹೂವನ್ನು ಬಿಡ್ತವು, ಕಾಯಿ ಆಗ್ತವು, ಆಮೇಲೆ ಹಣ್ಣಾಗ್ತವು. ಇದೆಲ್ಲದೂ ಕೂಡ ಪ್ರೊಸೆಸಿಂಗ್ ನಡೀತೈತಿ. ನಾವು ಕೂಡ ಬೆಳಗ್ಗೆ ಎದ್ದಾಗಿನಿಂದ ಹಿಡಿದ್ಬಿಟ್ಟು ನಮ್ಮ ದಿನನಿತ್ಯ ಕಾರ್ಯಗಳನ್ನು ಕೂಡ ನಾವೇನ್ ಮಾಡ್ತಾ ಇರ್ತೇವೆ? ಡೈಲಿ ಮಾಡ್ತಾ ಇರ್ತೇವೆ. ಅರ್ಥಾಯ್ತಾ? ಅವೆಲ್ಲದೂ ಕೂಡ ಆಗಿದೆ ಅಂತ ಹೇಳಿದ್ರ, ಕಂಪ್ಲೀಟ್ ಆಗಿ ಆಗಿದೆ ಅಂತ ಹೇಳಿದ್ರ ಅದೇನಾಗಿದೆ? ಕೆಲಸ ಆಗಿದೆ ಅಂತ ಹೇಳ. ನೀವು 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಕೂಡ ಬಂದಿದ್ದೀರ. ಅಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳ ಅರ್ಥ. ಆಯಾ ವರ್ಷದ ಕೆಲಸಗಳನ್ನ ನೀವು ಕಂಪ್ಲೀಟ್ ಆಗಿ ಮುಗಿದಿರೋದ್ರಿಂದ ಮರು ವರ್ಷಕ್ಕೆ ನೀವೇನ್ ಮಾಡಿರಿ? ಪಾದಾರ್ಪಣೆಯನ್ನು ಮಾಡಿರಿ. 1ನೇ ಕ್ಲಾಸ್ ಇಂದ 2ನೇ ಕ್ಲಾಸ್, 2 ಆಗಿಮಲ 3, 3 ಆಗಿಮಲ 4, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಏನಾಗ್ತದಪ್ಪ ಅಂತೀರ ಅಲ್ಲಿ ವರ್ಕ್ ಆಗಿರೋದ್ರಿಂದ, ಕೆಲಸ ಆಗಿರೋದ್ರಿಂದ ಮುಂದಿನ ತರಗತಿಗೆ ನಾವು ತೇರ್ಗಡೆಯನ್ನ ಹೊಂದಿದ್ದೀವಿ ಅಂತ ಹೇಳ ಅರ್ಥ ಆಯ್ತಾ? ಹಾಗಾದ್ರೆ ಈ ಒಂದು ವಸ್ತುವಿಗೆ ನಾವೊಂದು ಬಲವನ್ನ ಕೊಡದೆ ಹೊರತು ತನ್ನ ಸ್ಥಾನವನ್ನ ಬದಲಿಸ್ತಾ ಇದ್ದೇವೆ. ಒಂದು ಕಂಪಾಸ್ ಬಾರಿಸ್ಬೇಕು. ಅದು ವಸ್ತು ಇಲ್ಲಿ ತಪ್ಪ ಇದೆ. ವಸ್ತು ಇಲ್ಲಿ ಇಲ್ಲಿಂದ ಹೇಳಿದ ವಸ್ತು ಮೇಲ್ಗಡೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಅಪ್ಲೈ ಆಗಿದೆ? ಏನ್ ಅಪ್ಲೈ ಅಂದ್ರೆ ಜೋರಾಗಿ ಹೇಳ್ರಿ. ಏನ್ ಅಪ್ಲೈ ಆಗಿದೆ? ಬಲ ಅಪ್ಲೈ ಆಗಿದೆ. ಬಲ ಅಪ್ಲೈ ಆಗಿರೋದ್ರಿಂದ ಇಲ್ಲಿರುವಂತ ವಸ್ತು ಏನಾಯ್ತು? ಮೇಲ್ಗಡೆ ಬಂತು. ಅರ್ಥ ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಇರ್ತದೆ ವಸ್ತು, ಯಾವುದೇ ಕಾರಣಕ್ಕೂ ಕೂಡ ಚಲನೆಯನ್ನ ಹೊಂದಿರಲ್ಲ. ಈ ವಸ್ತುವಿಗೆ ನಾವು ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ಏನಾಗ್ತದ? ಚಲನೆಯನ್ನ ಹೊಂದೈತಿ. ಅರ್ಥ ಆಯ್ತು? ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ತನ್ನ ಸ್ಥಳವನ್ನು ಏನ್ ಮಾಡಲ್ಲ, ಬದಲಿಸೋದಿಲ್ಲ.
ಇದಕ್ಕೆ ಏನ್ ಅಪ್ಲೈ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಬಲ ಅಪ್ಲೈ ಮಾಡಿದ್ರೆ ಮಾತ್ರ ತನ್ನ ಸ್ಥಳವನ್ನು ಏನ್ ಮಾಡ್ತೈತಿ ಬದಲಾಯಿಸ್ತೈತಿ. ಅದೇ ಕಾಯ ಇಲ್ಲಿ ನಾವು ಫೋರ್ಸ್ ಕೊಟ್ಟಾಗ ಏನಾಗ್ತದಪ್ಪ ಅಂದ್ರೆ ಸ್ಥಳವನ್ನ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತೈತಿ, ಅವಾಗ ಏನಾಗ್ತೈತಿ ಇಲ್ಲಿಗೆ ಹೋಗಿ ನಿಲ್ತೈತಿ. ಎಲ್ಲಿ ತನ ಬಲ ಅಪ್ಲೈ ಆಗಿರ್ತದೋ ಆ ಒಂದು ಕಾಯದ ಮೇಲೆ ಅಲ್ಲಿವರೆಗೂ ಮಾತ್ರ ಏನ್ ಮಾಡ್ತದ ಕ್ರಮಿಸ್ತೈತಿ, ಅವಾಗ ಅಲ್ಲಿಗೆ ಹೋಗಿ ಏನಾಗ್ತದ ಸ್ಟಾಪ್ ಅರ್ಥ ಇದೆ. ಯಾಕಂದ್ರೆ ಅಲ್ಲಿ ಬಲ ಮುಗಿತೈತಿ, ಮುಗಿದಾಗ ಏನಾಗ್ತೈತಿ ಇಲ್ಲಿವರೆಗೂ ಡಿಸ್ಟೆನ್ಸ್ ಆಯ್ತು ಅಂತ ಹೇಳಿದ್ರೆ ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನಾಗಿದೆ ಅದು ಕಾಯ ಚಲಿಸಿದೆ ಅಂತ ಹೇಳಿ ಅರ್ಥ. ಅದನ್ನ ನಾವೆಂತ ಕರಿತೇವೆ ಡಿಸ್ಟೆನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಅದನ್ನ ನಾವು ಕೆಲಸ ಅಂತ ಹೇಳಿ ಕೂಡ ಕರಿತೀವಿ. ಈಗ ನಾವು ಹಲವಾರು ರೀತಿಯಲ್ಲಿ ಕೂಡ ಕೆಲಸಗಳನ್ನು ಕೂಡ ನಾವಿಲ್ಲಿ ಮಾಡ್ತೇವೆ. ನಾ ಈಗ ಪೆನ್ನಿನಿಂದ ಒಂದು ವೃತ್ತವನ್ನ ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ಏನಾಗ್ತಾ ಇದೆ ಕೆಲಸ ಆಗ್ತಾ ಇದೆ. ನೀವು ಇದನ್ನೊಂದು ಗಮನಿಸಿರಿ, ಇದೇನಿದೆ ಸ್ಪಿನ್ನರ್. ಸ್ಪಿನ್ನರ್ ಅಂದ್ರೆ ಏನು? ಈಗ ನಾವು ಬಾಲರ್ ನೋಡ್ತೇವೆ, ಸ್ಪೀಡ್ ಬಾಲರ್ ಅಂತ ಇರ್ತಾನ, ಸ್ಪಿನ್ ಬಾಲರ್ ಅಂತ ಇರ್ತಾನ, ಲೆಗ್ ಸ್ಪಿನ್ನರ್ ಅಂತ ಇರ್ತಾನ, ಹಾಫ್ ಸ್ಪಿನ್ನರ್ ಅಂತ ಇರ್ತಾನ. ಈಗ ಇದೇನಪ್ಪ ಸ್ಪಿನ್ನರ್, ಇದೇನ್ ಮಾಡ್ತೈತಿ? ಇದು ಯಾವ ಆಕಾರದಲ್ಲಿ ತಿರುಗ್ತೈತಿ? ಯಾವ ಆಕಾರ? ವೃತ್ತಾಕಾರದಲ್ಲಿ ತಿರುಗ್ತೈತಿ. ವೃತ್ತಾಕಾರ. ಈ ವೃತ್ತಾಕಾರದಲ್ಲಿ ಇದು ವಸ್ತು ತಿರುಗ್ತಾ ಐತಿ ಅಂದ್ರೂ ಕೂಡ ಇದ್ರ ಮೇಲೆ ಬಲ ಅಪ್ಲೈ ಆದಾಗ ಮಾತ್ರ ತಿರುಗ್ತೈತಿ. ನೋಡ್ರಿ ಇದ್ರ ಮೇಲೆ ಬಲವನ್ನ ಹಾಕಿದೀವಿ, ಬಲ ಹಾಕಿದಾಗ ಏನಾಯ್ತದ ತಿರುಗ್ತು. ಇದು ನಮಗೆ ತಿರುಗಬೇಕಾಗಿರ್ತತಿ ಅಂದಾಗ ನಾವ್ ಇದಕ್ಕೆ ಏನ್ ಮಾಡ್ತೇವಿ ಬಲವನ್ನ ಕೊಡ್ತೇವಿ. ಬಲವನ್ನ ಕೊಟ್ಟಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇದು ತನ್ನ ಚಲನೆಯನ್ನ ಪ್ರಾರಂಭಿಸ್ತೈತಿ. ಅರ್ಥ ಆಯ್ತಾ? ಅಲ್ಲಿ ಸೆಂಟರ್ ಫೋರ್ಸ್ ಅಪ್ಲೈ ಆಗಿರ್ತೈತಿ, ಸೆಂಟರ್ ಪಾಯಿಂಟ್ ಬಿಟ್ಟು ಹೋಗಲ್ಲ. ಆ ಸೆಂಟರ್ ಪಾಯಿಂಟ್ ವೇದಲ್ಲಿ ಏನ್ ಮಾಡ್ತಾ ಇರ್ತದ ಸುತ್ತುವರಿತಾ ಇರ್ತೈತಿ. ಅಂದ್ರೆ ಇದನ್ನ ಬಲವನ್ನ ಕೊಟ್ಟಾಗ ಆ ಬಲ ಯಾವ ಕಡೆ ದಿಕ್ಕಿ ಕೊಡ ನೋಡಿ, ಈ ಕಡೆ ದಿಕ್ಕಿ ಕೊಟ್ಟೆ ಅಂದ್ರೆ ಹಿಂಗ್ ತಿರುಗ್ತೈತಿ. ನಾನು ಈ ಕಡೆ ದಿಕ್ಕಿನಿಂದ ಕೊಟ್ಟೆ ಅಂದ್ರೆ ಈ ದಿಕ್ಕಿನ ಆಂಟಿ ಕ್ಲಾಕ್ ಮತ್ತು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ಯಾವ ಕಡೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೇವೋ ಆ ಕಾಯದ ಕಡೆ ಏನ್ ಮಾಡ್ತದ ಬಲ ಏನಾಗ್ತತಿ ಅಪ್ಲೈ ಆದಾಗ ಆ ದಿಕ್ಕಿನ ಕಡೆಗೆ ಏನ್ ಮಾಡ್ತದ ಚಲಿಸ್ತತಿ. ಯಾವುದೇ ವಸ್ತು ಕೂಡ ಪರಿಸರದಲ್ಲಿರುವಂತ ಯಾವುದೇ ವಸ್ತು ಇರಲ್ಲ, ಆ ವಸ್ತುವಿಗೆ ನಾವು ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ಅದಕ್ಕೊಂದು ಬಲವನ್ನ ಕೊಟ್ಟಾಗ ಮಾತ್ರ ಏನ್ ಮಾಡ್ತತಿ ಕಾಯ ಚಲಿಸ್ತತಿ. ಇಲ್ಲ ಅಂತ ಹೇಳಿದ್ರೆ ಅದು ನಿಶ್ಚಲ ಸ್ಥಿತಿಯಲ್ಲೇ ಇರ್ತದೆ. ಅರ್ಥಾಯ್ತಾ? ಅವಾಗ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಆ ಕಾಯದ ಒಂದು ಇದು ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಜೀರೋ ಆಗಿರ್ತದೆ ಇನಿಷಿಯಲ್ ಪಾಯಿಂಟ್. ಕ್ರಮಿಸ್ತಾ ಏನಾಗ್ತೈತಿ ಸ್ಪೀಡ್ ಮೂವ್ಮೆಂಟ್ ಹೆಚ್ಚು ಕಡಿಮೆ ಆಗ್ಬೋದು. 10 ಕಿಲೋಮೀಟರ್ ಆಗ್ಬೋದು, 20 ಕಿಲೋಮೀಟರ್, 30 ಕಿಲೋಮೀಟರ್, 50 ಕಿಲೋಮೀಟರ್. ಮತ್ತೇನಾಗ್ತೈತಿ ಸ್ಪೀಡ್ ಕಡಿಮೆ ಆಗ್ತೈತಿ, ಮತ್ತೆ ಜಾಸ್ತಿ ಆಗ್ತೈತಿ. ಅವಾಗ ನಾವೇನ್ ಮಾಡ್ತೇವೆ ಸರಾಸರಿ ವೇಗವನ್ನು ತೆಗೆದುಕೊಳ್ಳೋದು. ಅರ್ಥಾಯ್ತಾ? ನಾವ್ ಇಲ್ಲಿಂದ ಸಾಮಾನ್ಯವಾಗಿ ನಾವು ಶಿರಾಳಕೊಪ್ಪ ಮುಟ್ಬೇಕಪ್ಪ ಅಂತ ಹೇಳಿದ್ರೆ ಒಂದು 12 ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ನಮ್ ಬೈಕ್ ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕಾದಾಗ ಬೈಕಿನ ಸ್ಪೀಡ್ ಒಂದೇ ವೇ ಇರಲ್ಲ, ಸ್ಟಾರ್ಟಿಂಗ್ 0 ಇರುತ್ತೆ. ಹೋಗ್ತಾ ಹೋಗ್ತಾ ಏನಾಗ್ತೈತಿ ಸ್ಪೀಡ್ ಜಾಸ್ತಿ ಆಗ್ತದಂಗ ಅಲ್ಲಿ ಕಿಲೋಮೀಟರ್ ವೇಗ ಜಾಸ್ತಿ ಆಗ್ತೈತಿ, ಮತ್ತೆ ವೇಗ ಕಡಿಮೆ ಆಗ್ತೈತಿ, ಮತ್ತೆ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಹಂಸಿತ್ತು ಅಂದ್ರೆ ಅದೇ ವೇಗದಲ್ಲಿ ಹೋದ್ರೆ ನಾವ್ ಏನಾಗ್ತೇವೆ ಅದೇ ವೇಗದಲ್ಲಿ ಹೋದ್ರೆ ಏನಾಗ್ತಾವ ನಾವು ಕೆಳಗಡೆ ಬೀಳ್ಬೇಕಾಗ್ತೈತಿ. ಅವಾಗ ಏನ್ ಮಾಡ್ತೀರಿ ನೀವು ಬ್ರೇಕ್ ಅನ್ನ ಅಪ್ಲೈ ಮಾಡ್ತೀರಿ, ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಕೊಡ್ತೀರಿ. ಫೋರ್ಸ್ ಅನ್ನ ಅಪ್ಲೈ ಕೊಟ್ಟಾಗ ಆ ಟೈರ್ ಮಧ್ಯೆ ಏನಾಗ್ತೈತಿ ಅವಾಗ ಮತ್ತೆ ಟೈರ್ ಮತ್ತು ರಸ್ತೆಯ ಮಧ್ಯೆ ಏನಾಗ್ತೈತಿ ಘರ್ಷಣೆ ಉಂಟಾದಾಗ ಅದು ವೆಹಿಕಲ್ ಏನಾಗ್ತೈತಿ ಸ್ಲೋ ಆಗ್ತದೆ. ಇಲ್ಲ ಅಂತ ನೀವು ಬ್ರೇಕ್ ಅಪ್ಲೈ ಮಾಡಲಿಲ್ಲ ಅಂತ ಹಾಗೆ ಏನಾಗ್ತದೆ ಅದು ಹತ್ಕೊಂಡು ಏನಾಗ್ತೈತಿ ಕೆಳಗಡೆ ಬೀಳುವಂತ ಚಾನ್ಸಸ್ ಕೂಡ ಇರ್ತದೆ. ಅರ್ಥ ಆಯ್ತಾ? ಹಾಗಾಗಿ ಯಾವುದೇ ಒಂದು ಕಾಯದ ಮೇಲೆ ನಾವು ಬಲವನ್ನ ಹಾಕದೇ ಹೊರತು ಅದು ಕಾಯ ಏನಾಗಿಲ್ಲಪ್ಪ ಅಂತ ಹೇಳಿದ್ರೆ ನಿಶ್ಚಲ ಸ್ಥಿತಿಯಲ್ಲಿ ಇರ್ತೈತಿ. ಅದ್ರ ಮೇಲೆ ಕಾಯವನ್ನು ಬಲವನ್ನ ಕೊಟ್ಟಾಗ ಏನಾಗ್ತೈತಿ ಅಂತ ಹೇಳಿದ್ರೆ ತನ್ನ ಸ್ಥಳವನ್ನ ಬದಲಿಸ್ತತಿ. ಅರ್ಥ ಆಯ್ತಾ? ಒಂದು ಕಾಯದ ಮೇಲೆ ಆಗುವಂತ ಒಂದು ವಸ್ತುವಿನ ಮೇಲೆ ಆಗುವಂತ ಒಂದು ಸ್ಥಾನದಲ್ಲಿ ಆಗುವಂತ ಬದಲಾವಣೆಯನ್ನು ಅಂತ ಕರಿತೀವಿ ನಾವು ಕೆಲಸ. ಸ್ಥಾನದಲ್ಲಿ ಆಗುವಂತ ಬದಲಾವಣೆ, ಸ್ಥಾನದಲ್ಲಿ ಆಗುವ ಬದಲಾವಣೆ. ಒಂದು ಕಾಯ ಸ್ಥಾನದಲ್ಲಿ ಆಗುವಂತ ಬದಲಾವಣೆ. ನೆಕ್ಸ್ಟ್ ಶಕ್ತಿ. ಈಗ ಶಕ್ತಿ ಅಂದ್ರೆ ಹೇಳಿದ್ವಿ ನಾವು ಇಂಡೈರೆಕ್ಟ್ ಆಗಿ ಕೂಡ ಸೂರ್ಯನನ್ನ ಅವಲಂಬಿಸಿದೆ. ಸೂರ್ಯ ಇಲ್ಲ ಅಂತ ಹೇಳಿದ್ರೆ ಪ್ರಾಣಿಗಳು ಕೂಡ ಬದುಕಲಿಕ್ಕಾಗಲ್ಲ, ಸೂರ್ಯ ಇಲ್ಲ ಅಂತ ಹೇಳಿದ್ರೆ ಸಸ್ಯಗಳು ಕೂಡ ಇಲ್ಲ, ಸಸ್ಯಗಳಿಲ್ಲ ಅಂದ್ರೆ ನಾವು. ಅರ್ಥ ಆಯ್ತಾ? ಈಗ ನಮಗೆ ಶಕ್ತಿ ಹೆಂಗ್ ದೊರೀತಿದಪ್ಪ ಅಂತೀರ, ಎಲ್ಲಾ ಶಕ್ತಿಗೆ ಮೂಲ ಆಧಾರ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯ ಇಲ್ಲ ಅಂತ ಹೇಳಿದ್ರೆ ಸಸ್ಯಗಳ ಆಹಾರ ತಯಾರಿಸಿಕೊಳ್ಳಲ್ಲ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲ್ಲ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಬೇಕಾದಾಗ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಆಮ್ಲಜನಕವನ್ನ ಹೊರ ಹಾಕ್ತವು, ಕಾರ್ಬನ್ ಡೈಆಕ್ಸೈಡ್ ಇಂಗಾದ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತವು ಹೀರ್ಕೊಳ್ತವು. ಇಂಗಾದ ಡೈಆಕ್ಸೈಡ್ ಅನ್ನು ಹೀರ್ಕೊಳ್ಳೋದ್ರ ಮೂಲಕ ಆಮ್ಲಜನಕವನ್ನ ಹೊರ ಹಾಕ್ಬಿಟ್ಟು ಆ ಭೂಮಿ ಮೇಲೆ ಇರುವಂತ ನೀರು ಮತ್ತು ಲವಣಗಳನ್ನ ಹೀರ್ಕೊಂಡ್ಬಿಟ್ಟು ಆ ಸಸ್ಯ ಏನ್ ಮಾಡ್ತೈತಿ ಬೆಳವಣಿಗೆ ಮಾಡ್ತೈತಿ.
ಬೆಳವಣಿಗೆನ ಹೊಂದಿದಾಗ ಅದೇನ್ ಮಾಡ್ತೈತಿ, ಆಹಾರವನ್ನ ಸಂಗ್ರಹ ಮಾಡ್ಕೊಂತೈತಿ. ಆ ಆಹಾರವನ್ನ ಪ್ರಾಣಿಗಳು ಏನ್ ಮಾಡ್ತಾವು, ತಿನ್ನುವುದರ ಮೂಲಕ ನಮ್ಗೆ ಬೇಕಾಗಿರುವಂತ ಶಕ್ತಿಯನ್ನ ನಾವೇನ್ ಮಾಡ್ತೇವೆ, ಪಡೆದುಕೊಳ್ತೇವೆ. ಈಗ ನೋಡ್ರಿ, ಇಲ್ಲೊಂದು ವಿದ್ಯುತ್ ಮೋಟಾರ್ ಇದೆ. ಇದರಲ್ಲಿ ಇದನ್ನ ನಾವು ಬ್ಯಾಟ್ರಿ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಏನು ಸ್ಟೋರ್ ಆಗಿದೆ, ಎನರ್ಜಿ ಅಂತ ಹೇಳಿ ಕೂಡ ಕರಿತೀವಿ. ಎನರ್ಜಿ ಸ್ಟೋರ್ ಆಗಿದೆ. ಎನರ್ಜಿ ಸ್ಟೋರ್ ಆಗಿರುವಂತ ಎನರ್ಜಿಯನ್ನ ನಾವೇನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಇದನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತೇವೆ, ಬಳಕೆಯನ್ನ ಮಾಡ್ತೇವೆ. ಈಗ ನಾವೇನ್ ಮಾಡ್ತೇವೆ, ಮೂವ್ಮೆಂಟ್ ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ತನ್ನ ಸ್ಥಾನದಲ್ಲಿ ಏನಾಗ್ತೈತಿ, ಬದಲಾವಣೆಯನ್ನ ಹೊಂದುತ್ತೆ. ನೋಡ್ರಿ, ಇದಕ್ಕೆ ನಾನಿಲ್ಲಿ ಮೂವ್ಮೆಂಟ್ ಕೊಟ್ಟಾಗ ಏನಾಗ್ತದಪ್ಪ ಅಂದ್ರೆ ಮುಂದಕ್ಕೆ ಚಲಿಸ್ತದ. ನಾವು ಮೂವ್ಮೆಂಟ್ ರಿವರ್ಸ್ ಆಗ್ತದೆ, ರಿವರ್ಸ್ ಬರ್ತದೆ. ಇಲ್ಲಿ ಏನ್ ಮಾಡ್ತಾನೆ, ಇಲ್ಲಿ ಎನರ್ಜಿ ಸ್ಟೋರ್ ಆಗಿರುವಂತ ಎನರ್ಜಿಯನ್ನು ಏನ್ ಮಾಡ್ತಾನೆ, ಇಲ್ಲಿ ಅಪ್ಲೈ ಅನ್ನ ಮಾಡ್ತಾನೆ. ಇಲ್ಲಿ ಎನರ್ಜಿನೇ ಇಲ್ಲ ಅಂತ ಹೇಳಿದ್ರೆ ಇದು ಗಾಡಿ ಮುಂದೆ ಚಲಿಸಲಿಕ್ಕೆ ಸಾಧ್ಯವಿಲ್ಲ, ನಿಂತ ಸ್ಥಳದಲ್ಲೇ ಇರ್ತದೆ. ಇಲ್ಲಿ ಎನರ್ಜಿ ಇರೋದ್ರಿಂದ ಎನರ್ಜಿ ಏನಾಗ್ತಾ ಇದೆ, ಇಲ್ಲಿ ಯೂಸ್ ಆಗ್ತಾ ಇದೆ. ಅರ್ಥ ಆಯ್ತಾ? ಎನರ್ಜಿ ಇಲ್ಲ ಅಂತ ಹೇಳಿದ್ರೆ ಇದು ಮುಂದಕ್ಕೆ ಚಲಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಅಷ್ಟ. ಇಲ್ಲಿ ಕೂಡ ಸ್ಪ್ರಿಂಗ್ ಇದೆ, ಇದಕ್ಕೂ ಕೂಡ ಶಕ್ತಿ ಇದೆ. ಇದು ಶಕ್ತಿಯನ್ನ ನಾವು ಬಲವನ್ನ ಕೊಟ್ಟಾಗ ಇದು ಶಕ್ತಿ ಅಪ್ಲೈ ಆಗ್ತದೆ. ನೋಡ್ರಿ, ಇದಕ್ಕೆ ನಾವು ಬಲವನ್ನ ಕೊಡ್ತೇನೆ. ಬಲವನ್ನ ಕೊಟ್ಟಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸ್ಪ್ರಿಂಗು ತನ್ನ ಡಿಸ್ಟೆನ್ಸ್ ಅನ್ನ ಬದಲಿ ಮಾಡ್ತೈತಿ. ಏನಾಗ್ತೈತಿ, ಉದ್ದ ಇರುವಂತ ಪ್ರಮಾಣ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಇಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗಿರ್ತೈತಿ, ಒಂದು ಶಕ್ತಿ ಕ್ರಿಯೇಟ್ ಆಗಿರ್ತೈತಿ. ಅರ್ಥ ಆಯ್ತಾ? ಈ ಶಕ್ತಿಯನ್ನ ಬಿಟ್ಟಾಗ ಏನಾಗ್ತೈತಿ, ಇದು ಹೊರಗಡೆ. ಈಗ ಪಟಾಕಿಯನ್ನು ಹಚ್ತೇವೆ, ಅಟಮ್ ಬಾಂಬ್ ಅನ್ನು ಹಚ್ತೇವೆ, ಅಲ್ಲಿ ಎನರ್ಜಿ ಸ್ಟೋರ್ ಮಾಡಿರ್ತಾರೆ. ನೀವು ಅದಕ್ಕೆ ಏನ್ ಮಾಡ್ತೀರಿ, ಆ ಮದ್ದಿಗೆ ಬೆಂಕಿಯನ್ನು ಹಚ್ತೀರಿ. ಹಚ್ಚಿದಾಗ ಏನಾಗ್ತದೆ, ಅದು ಸುಟ್ಕೊಂತ ಒಳಗಡೆ ಹೋಗ್ತೈತಿ. ಒಳಗಡೆ ಹೋದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಒಳಗಡೆ ಟಚ್ ಆದ ತಕ್ಷಣ ಅದೇನಾಗ್ತತಿ, ಬ್ಲಾಸ್ಟ್ ಆಗ್ತೈತಿ. ಆಗ್ತೈತ? ಅಲ್ಲಿ ಎನರ್ಜಿ ಸ್ಟೋರ್ ಆಗಿರ್ತೈತಿ. ಒಂದೇ ಸರಿಗೆ ಸಡನ್ ಆಗಿ ಏನಾಗ್ತದ, ಓಪನ್ ಆಗ್ತೈತಿ. ಓಪನ್ ಆದ ತಕ್ಷಣ ಏನಾಗ್ತೈತಿ, ನಮ್ಗೆ ಶಬ್ದ ಬರ್ತೈತಿ. ಆಗ್ತೈತಾ? ಶಬ್ದ ಮತ್ತು ಬೆಳಕು ಎರಡೂ ಕೂಡ ಬರ್ತದೆ. ಬೆಳಕು ಬರ್ತೈತಿ ಇದರಿಂದ. ಸರಿ, ಇಲ್ಲಿ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸೂರ್ಯನ ಮೂಲಕ ನಾವೇನ್ ಮಾಡ್ತೇವೆ, ಶಕ್ತಿಯನ್ನ ಪಡೆದುಕೊಳ್ತೀವಿ. ಸಸ್ಯಗಳಿಂದ ಶಕ್ತಿಯನ್ನ ಪಡೆದುಕೊಳ್ತೀವಿ. ಆಹಾರದಿಂದ ಶಕ್ತಿಯನ್ನ ಪಡೆದುಕೊಳ್ತೀವಿ. ನಾವು ಆಹಾರವನ್ನು ತಿನ್ನುವುದರ ಮೂಲಕ ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನ ನಾವು ಪಡೆದುಕೊಳ್ತೀವಿ. ಪ್ರಾಣಿಗಳು ಕೂಡ ಅಷ್ಟೇ, ಆಹಾರ ತಿನ್ನುವುದರ ಮೂಲಕ ಶಕ್ತಿಯನ್ನ ಪಡೆದುಕೊಳ್ತೀವಿ. ನಮ್ಮ ವಾಹನಗಳಿಗೂ ಕೂಡ ಶಕ್ತಿ ಬೇಕು. ಆ ಶಕ್ತಿ ಬೇಕಾದ್ರೆ ನಾವೇನ್ ಮಾಡ್ತೇವೆ, ಅವಕ್ಕೆ ಇಂಧನಗಳನ್ನ ಹಾಕ್ತೇವೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ನಿಮ್ಗೆ LPG ಇರ್ಬೋದು, ಇವುಗಳನ್ನ ನಾವೇನ್ ಮಾಡ್ತಾವ, ಅದಕ್ಕೆ ಹಾಕುವುದರ ಮೂಲಕ ಅದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಏನ್ ಮಾಡ್ತದ, ಪಡೆದುಕೊಳ್ತದೆ. ಹಾಗಾಗಿ ಶಕ್ತಿ ಪಡೆದುಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಆಹಾರದ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಯಾವುದರ ರೂಪದಲ್ಲಾದ್ರೂ ಆಗಿರ್ಬೋದು, ದ್ರವ ರೂಪದ್ದಾದ್ರೂ ಆಗಿರ್ಬೋದು, ಘನ ರೂಪದ್ದಾದ್ರೂ ಕೂಡ ಆಗಿರ್ಬೋದು, ಅದನ್ನ ನಾವು ಹಾಕಿದಾಗ ಏನಾಗ್ತೈತಿ, ಅದು ಶಕ್ತಿಯನ್ನ ಪಡೆದುಕೊಳ್ತೀವಿ. ಇಲ್ಲಿ ನೋಡಿ, ಶಕ್ತಿಯ ಮೇಲೆ ಶಕ್ತಿಯ ರೂಪಗಳು ಅಂತ ಹೇಳ್ಬೋದು. ಶಕ್ತಿಯ ರೂಪಗಳು ಎಷ್ಟು ಅಂತ ಹೇಳಿದ್ರೆ ಎರಡು. ಯಾವ್ಯಾವ ಶಕ್ತಿಯ ರೂಪಗಳು? ಎರಡು ಶಕ್ತಿಯ ರೂಪಗಳು. ಒಂದು ಚಲನ ಶಕ್ತಿ, ಒಂದು ಚಲನ ಶಕ್ತಿ, ಇನ್ನೊಂದು ಪ್ರಚನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಈಗ ನಾನು ನಿಮ್ಗೆ ಕೆಲವೊಂದು ಇಲ್ಲಿ ಚಟುವಟಿಕೆಗಳನ್ನ ಮಾಡಿ ತೋರಿಸಿದೆ. ಅಲ್ಲೇ ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿ ಎರಡೂ ಕೂಡ ಪಡೆದುಕೊಂಡಿವಿ, ನೋಡಿದ್ವಿ. ಈಗ ಚಲನ ಶಕ್ತಿ ಅಂದ್ರೆ ಏನಪ್ಪಾ ಅಂತೀರ, ಚಲನೆಯಿಂದ ಗಳಿಸಿಕೊಂಡಿರುವಂತ ಶಕ್ತಿ. ಚಲನೆಯಿಂದ ಗಳಿಸಿಕೊಂಡಿರುವ ಶಕ್ತಿ. ಚಲನೆಯಿಂದ ಗಳಿಸಿಕೊಂಡಿರುವಂತ ಶಕ್ತಿಯನ್ನು ಅಂತ ಕರಿತೀವಿ, ಚಲನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ನಾನು ನಿಮ್ಗೆ ಒಂದಿಷ್ಟು ದೃಷ್ಟಾಂತಗಳನ್ನು ಹೇಳ್ತೇನೆ, ನೀವು ಅದ್ರ ಮೇಲೆ ಐಡೆಂಟಿಫೈ ಮಾಡಬಹುದು. ಈಗ ಬಾಲರ್ ಬಾಲ್ ಮಾಡ್ತಾನ. ಬಾಲ್ ಮಾಡಿದ ತಕ್ಷಣ ಅವನು ಬಾಲ್ ಸ್ಪೀಡ್ ಆಗ್ಬೇಕಾಗ್ತದೆ, ಬೇಗ ಸ್ಪೀಡ್ ಆಗ್ಬೇಕಾದಾಗ ಅವನ್ ಏನ್ ಮಾಡ್ತಾರಪ್ಪ ಅಂತೀರ, ಆ ಗೆರೆಯನ್ನು ಕೊಯ್ದಿರ್ತಾರಲ್ಲ ಅದರಿಂದ ಸ್ವಲ್ಪ ಡಿಸ್ಟೆನ್ಸ್ ಏನ್ ಮಾಡ್ತಾನ ಅಂದ್ರೆ ಓಡಿ ಬಂದು ಏನ್ ಮಾಡ್ತಾನ, ಬಾಲನ್ನ ಹಾಕ್ತಾನ. ಬಾಲ್ ಹಾಕಿದ ತಕ್ಷಣ ಅವನು ನಿಂತ ಜಾಗದಲ್ಲಿ ನಿಲ್ಲಕ್ ಆಗಂಗಿಲ್ಲ, ಸ್ವಲ್ಪ ದೂರ ಮುಂದಕ್ಕೆ ಹೋಗ್ಬೇಕಾಗ್ತದೆ. ಏನಾದ್ರೂ ನಿಂತ ಜಾಗದಲ್ಲೇ ನಿಂತ್ಕೊಂಡ ಅಂದ್ರ ಅವ್ನ ಏನಾಗ್ತಾನ, ಕೆಳಗಡೆ ಬೀಳ್ತಾನ. ಈಗ ಬಸ್ ಚಲಿಸ್ತಾ ಇರ್ತದಪ್ಪ, ಇದೊಂದು ಬಸ್ ಹಿಂಗ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸಡನ್ ಆಗಿ ಬಸ್ಸಿಂದ ಇಳಿದ್ವಿ ಅಂತ ತಿಳ್ಕೊಡೋಣ. ಬಸ್ ಈ ಕಡೆ ದಿಕ್ಕಲ್ಲಿ ಚಲಿಸ್ತಾ ಇದೆ, ಸಡನ್ ಆಗಿ ಇಳಿದ ತಕ್ಷಣ ನೀವು ನಿಂತಲ್ಲೇ ನಿಂತ್ಕೊಂಡ್ರ ಬೀಳ್ತೀವಿ. ಅದೇ ಬಸ್ ಯಾವ ದಿಕ್ಕಿನ ಕಡೆ ಚಲಿಸ್ತಿರ್ತದ ಆ ದಿಕ್ಕಿನ ಕಡೆ ಸ್ವಲ್ಪ ದೂರ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅವಾಗ ಏನಾಗ್ತೀರಿ, ಬೀಳೋದಿಲ್ಲ. ಯಾಕೆ? ಬಸ್ಸಿಂದ ಇಳಿದ್ರಿ, ನೀವು ಹೋಗ ಬಸ್ಸಿಂದ ಇಳಿದಿರಿ, ಹೋಗ ಗಾಡಿಯಿಂದ ಇಳಿದಿರಿ. ನೀವು ಇಳಿದಾಗ ಏನಾಗ್ತೀರಿ, ಇಳಿದ ತಕ್ಷಣ ಅದು ಹೋಗೋ ದಿಕ್ಕಿನ ಕಡೆ ಹೋದ್ರೆ ನೀವು ಮುಂದಕ್ಕೆ ಏನು ಬಿಡಂಗಿಲ್ಲ. ಏನಾದ್ರು ಸಡನ್ ಆಗಿ ಅಲ್ಲೇ ಇಳಿದ್ರಿ ಅಂತ ಹೇಳಿದ್ರೆ ಬೀಳ್ತೀರಿ. ಯಾಕೆ ಬೀಳ್ತೀರಿ?
ಹೇಳಪ್ಪ ನೀನು ಹೇಳ. ಬೇಗ ಜಾಸ್ತಿ ಇರ್ತತಿ. ನಿಮ್ಮ ಅದು ಗಾಡಿನೂ ಕೂಡ ಚಲಿಸ್ತಾ ಐತಿ ಅಂದಾಗ ನಾವು ಕೂಡ ಏನ್ ಮಾಡ್ತೇವೆ ಅದ್ರ ಜೊತೆಗೆ ಚಲಿಸ್ತಾ ಇರ್ತದೆ, ನಮ್ಮ ಬಾಡಿನೂ ಕೂಡ ಚಲಿಸ್ತಾ ಇರ್ತತಿ. ನೀವು ಸಡನ್ ಆಗಿ ಅದು ಸ್ಟಾಪ್ ಮಾಡಿದಾಗ ನೀವು ಇಳಿದ್ರಿ ಅಂತ ಹೇಳಿದ್ರೆ ಸಡನ್ ಆಗಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅದು ಚಲನೆಯಲ್ಲಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ಕೆಳಗಡೆ ಬೀಳ್ತೀವಿ. ನೀವು ಬೀಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಬಸ್ಸಿನ ಕಡೆ ಏನ್ ಮಾಡ್ಬೇಕು, ನಾವು ಕೂಡ ಇಳಿದ ತಕ್ಷಣ ಏನ್ ಮಾಡ್ಬೇಕು, ಸ್ವಲ್ಪ ದೂರ ಮುಂದಕ್ಕೆ ಚಲಿಸ್ತೀವಿ. ಆಮೇಲೆ ಈ ಚಲನ ಶಕ್ತಿಗೆ ಈಗ ನಾವು ಮೋಟರ್ನ ಏನ್ ಮಾಡ್ತೀವಿ, ನೀರು ಬೋರ್ವೆಲ್ಗಳಲ್ಲಿ ಇಳಿಸಿರ್ತೀವಿ. ಇಳಿಸಿದ ತಕ್ಷಣ ಮೋಟರ್ನ ಆನ್ ಮಾಡ್ತೀವಿ. ಮೋಟರ್ ಆನ್ ಮಾಡಿದ ತಕ್ಷಣ ಕರೆಂಟ್ ಅಲ್ಲಿ ಹೋಗಿ ಏನಾಗ್ತತಿ, ಸಪ್ಲೈ ಆಗ್ತತಿ. ಸಪ್ಲೈ ಆದ ತಕ್ಷಣ ಮೋಟರ್ ಏನ್ ಮಾಡ್ತತಿ, ತಿರುಗ್ತತಿ. ತಿರುಗಿದಾಗ ಮೋಟರ್ ತಿರುಗಿದಾಗ ಆ ಪಂಪಿನ ಮೂಲಕ ನೀರ್ ಏನ್ ಮಾಡ್ತತಿ, ಮೇಲ್ಗಡೆ ಬರ್ತತಿ. ಮೇಲ್ಗಡೆ ಬಂದ್ಬಿಟ್ಟು ಒಂದು ಎತ್ತರದ ಟ್ಯಾಂಕಿ ಹೋಗಿ ಏನಾಗ್ತದೆ, ನೀರು ಸ್ಟೋರ್ ಆಗ್ತದೆ. ಈಗ ಮೋಟರ್ ಸ್ಟಾರ್ಟ್ ಮಾಡಿದ್ವಿ ನಾವು, ಸ್ಟಾರ್ಟ್ ಮಾಡಿದ್ರೆ ತಿರುಗ್ತದೆ, ಅಲ್ಲಿ ಚಲನ ಶಕ್ತಿ ಉಂಟಾಯ್ತು. ಚಲನ ಶಕ್ತಿ ಉಂಟಾದಾಗ ಅಲ್ಲಿರುವಂತ ನೀರು ಹರ್ಕೊಂಡ್ಬಿಟ್ಟು ಏನ್ ಮಾಡ್ತು, ಬಂದು ಎತ್ತರದ ಟ್ಯಾಂಕಿಗೆ ಏನಂತ ಬಂದು ಸ್ಟೋರ್ ಆಯ್ತು. ಅರ್ಥಾಯ್ತಾ? ಅದು ಹರ್ಕೊಂಡ್ ಬಂತಲ್ಲ, ಅದು ಏನಪ್ಪಾ ಅಂತ ಹೇಳಿದ್ರೆ ಚಲನ ಶಕ್ತಿ. ಈಗ ಟ್ಯಾಂಕ್ ಅಲ್ಲಿ ನೀರು ಸ್ಟೋರ್ ಆಗೈತಿ. ಇಲ್ಲೊಂದು ಎತ್ತರದ ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕ್ ಅಲ್ಲಿ ನೀರು ಈ ಬೋರ್ವೆಲ್ಗಳ ಮೂಲಕ ಬಂದ್ಬಿಟ್ಟು ಇಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಟೋರ್ ಆಯ್ತು. ಇಲ್ಲಿ ಮೋಟರ್ ಇದೆ, ಅರ್ಥ ಆಯ್ತಾ? ಇಲ್ಲಿಂದ ಮತ್ತೇನ್ ಮಾಡಿದೇವೆ, ವಾಲ್ ಹಚ್ಕೊಂಡಿದೀವಿ. ಇಲ್ಲಿ ಒಂದು ನೆಲ್ಲಿ ಇದೆ. ಈಗ ಇಲ್ಲಿಂದ ಮೋಟರ್ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತಪ್ಪ ಅಂತ ಹೇಳಿದ್ರೆ ಇದು ಮೋಟರ್ ನೀವು ಎಲ್ಲಿ ಮುಗಿತ್ತು, ಟ್ಯಾಂಕಿಗೆ ಬಿತ್ತು. ಇದು ಚಲನ ಶಕ್ತಿ. ಇಲ್ಲಿ ಹೋಗ್ತಾ ಇರ್ತಲ್ಲ, ಇದು ಯಾವ್ದಿದು ಚಲನ ಶಕ್ತಿ. ಇಲ್ಲೋಗಿ ನೀರು ಸ್ಟೋರ್ ಆಗಿದೆ. ಇದು ಯಾವ ಶಕ್ತಿ? ಯಾವ್ದು? ಪ್ರಚನ ಶಕ್ತಿ. ಪ್ರಚನ ಶಕ್ತಿ ಇದೆ. ಪ್ರಚನ ಶಕ್ತಿ ಹೆಂಗಾಯ್ತು, ಅದು ಎತ್ತರದಲ್ಲಿ ಹೋಗಿ ಏನಾಯ್ತು, ಸ್ಟೋರೇಜ್ ಆಯ್ತು. ನೀರೇನಾಯ್ತು ಅಲ್ಲಿ ಸ್ಟೋರ್ ಆಗಿರೋದ್ರಿಂದ ನೀವು ಇಲ್ಲಿ ನೆಲ್ಲಿಯನ್ನು ಆನ್ ಮಾಡಿದಾಗ ಇಲ್ಲಿ ಬಂದು ನೀರು ಬೀಳ್ತದೆ. ಇಲ್ಲಿ ನೀರು ಬಂದು ಬೀಳ್ಬೇಕಾದ್ರೆ ಇಲ್ಲಿ ಯಾವ್ದಾಯ್ತು, ಇಲ್ಲಿ ಹೊರಗಡೆ ಬರ್ಬೇಕಾದಾಗಿದೆ. ಚಲನ ಶಕ್ತಿಯಾಗಿ ಹೋಗ್ತದೆ. ಚಲನ ಶಕ್ತಿಯಾಗಿ ಹೋಗಿ ಸ್ಟೋರ್ ಆಯ್ತು, ಅಲ್ಲಿ ಎನರ್ಜಿ ಕ್ರಿಯೇಟ್ ಆಯ್ತು. ಅಲ್ಲಿಂದ ಮತ್ತೇನಾಯ್ತು, ನೀರಿನ ಪೈಪ್ಲೈನ್ ಮೂಲಕ ಮತ್ತೆ ಇನ್ನೊಂದು ಪೈಪ್ಲೈನ್ ಮೂಲಕ ತರ್ತವಲ್ಲ, ಅದೇನಾಗ್ತತಿ, ಪ್ರಚನ ಶಕ್ತಿ ಇದ್ದು ಮತ್ತೇನಾಗ್ತತಿ, ಚಲನ ಶಕ್ತಿ ಆಗ್ತತಿ. ಇಲ್ಲಿ ಹೇಳಿದ್ರೆ ಸ್ಪ್ರಿಂಗ್ ಐತಲ್ಲ, ಇದು ಏನೇ ಇಲ್ಲ, ಬಲ ಅಪ್ಲೈ ಮಾಡಿಲ್ಲ ಅಂತ. ಇದ್ರ ಮೇಲ್ಗಡೆ ಬಲ ಅಪ್ಲೈ ಮಾಡಿ, ಮೇಲ್ಗಡೆ ಮತ್ತೆ ಕೆಳಮುಖವಾಗಿ ಏನ್ ಮಾಡಿದೆ, ಬಲವನ್ನ ಕೊಟ್ಟಾಗ ಎರಡೂ ಕೂಡ ಬಲ ಅಪ್ಲೈ ಐತಿ. ಬಲ ಅಪ್ಲೈ ಆದಾಗ ಚಲನ ಶಕ್ತಿ ಐತಿ. ಮೇಲ್ಗಡೆ ಕೊಟ್ಟು ಕೆಳಗಡೆ ಕೊಟ್ಟೆ, ಇಲ್ಲೊಂದು ಸೆಂಟರ್ ಪಾಯಿಂಟ್ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗಿರ್ತಿ. ಅದು ಯಾವ್ದಪ್ಪ ಅಂತೀರ, ಪ್ರಚನ ಶಕ್ತಿ. ಪ್ರಚನ ಶಕ್ತಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕ್ರೋಢೀಕರಿಸಿದಂತ ಶಕ್ತಿ ಅಂತ ಹೇಳ್ರಿ, ಕ್ರೋಢೀಕರಿಸಿದ ಶಕ್ತಿ. ಈಗ ನೀವು ಆಹಾರವನ್ನ ತಿಂತೀರಿ, ಆಹಾರವನ್ನು ತಿಂದ ಮೇಲೆ ನಿಮ್ಮ ಬಾಡಿ ಒಳಗಡೆ ಎನರ್ಜಿ ರೆಡಿ ಆಗ್ತದೆ. ಆ ರೆಡಿ ಆಗಿರುವಂತ ಎನರ್ಜಿ ಪ್ರಚನ ಶಕ್ತಿ. ನೀವು ಆಹಾರವನ್ನ ತಿಂತಿರಲ್ಲ, ಅದು ಚಲನ ಶಕ್ತಿ. ನೀವು ನಡ್ಕಂತ ಹೋಗ್ತೀರಿ, ಇಲ್ಲಿಂದ ಹಿಡಿದು ಒಂದು ಸಮ್ ಡಿಸ್ಟೆನ್ಸ್ ದೂರ, ಅದು ಚಲನ ಶಕ್ತಿ. ಈಗ ನೀವು ಸೈಕಲ್ ತುಳಿತಾ ಇರ್ತೀರಿ, ಎತ್ತರ ಪ್ಲೇಸ್ ಇದ್ರೆ ಏನ್ ಮಾಡ್ತೀರಿ, ಫೋರ್ಸ್ ಅನ್ನ ಜಾಸ್ತಿ ಹಾಕ್ಬೇಕಲ್ಲ, ಅಪ್ಲೈ ಮಾಡ್ಬೇಕಾದ್ರೆ ಎತ್ತರ ಹೋಗಿರಿ. ಆ ಕಡೆಯಿಂದ ಬರ್ಬೇಕಾದಾಗ ನೀವು ಇಷ್ಟ ಫೋರ್ಸ್ ಹಾಕ್ಬೇಕಾದ್ರೆ ಇಲ್ಲ, ನೀವು ಫೋರ್ಸ್ ಹಾಕದ ಬೇಡ. ಆಟೋಮೆಟಿಕ್ಲಿ ಏನಾಗ್ತದೆ ಅಂದ್ರೆ ಸ್ಪೀಡ್ ಏನಾಗ್ತಾ ಹೋಗ್ತದೆ, ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂತಾರ ಅಲ್ಲಿ ಎನರ್ಜಿ ಸ್ಟೋರ್ ಆಗಿರ್ತತಿ. ಇಳಿಜಾರು ಇರೋದ್ರಿಂದ ಏನಾಗ್ತದಪ್ಪ ಅಂತಾರೆ, ಅಲ್ಲಿ ಸ್ಟೋರ್ ಆಗಿರುವಂತ ಎನರ್ಜಿ ಮತ್ತ ಚಲನ ಶಕ್ತಿಯಾಗಿ ಏನಾಗ್ತತಿ, ಕನ್ವರ್ಟ್ ಆಗ್ತತಿ. ಅರ್ಥ ಆಯ್ತಾ? ಯಾವಾಗ್ಲೂ ಎತ್ತರದ ಪ್ರದೇಶದ ಕಡೆ ನೀರು ಇರ್ತದೆ, ತಗ್ಗಿನ ಪ್ರದೇಶದ ಕಡೆ ನೀರು ಇರ್ತದೆ. ಏಕೆ? ಇಳಿಜಾರು ಇರ್ತದೆ. ತಗ್ಗಿರೋ ಪ್ರದೇಶ ಅಂದ್ರೆ ಇಳಿಜಾರಿನ ಕಡೆ ಏನ್ ಮಾಡ್ತೈತಿ, ಆ ದ್ರವ ರೂಪದ ಕಡೆಗಳು ಸ್ವಲ್ಪ ಸ್ವತಂತ್ರವಾಗಿರ್ತವೆ, ಸ್ವಲ್ಪ ಫ್ರೀ, ಅಷ್ಟೊಂದು ಫ್ರೀ ಆಗಿ ಸ್ವತಂತ್ರ ಆಗಿಲ್ಲ, ಒಂದು ಮೀಡಿಯಂ ಸ್ವತಂತ್ರ ಇರ್ತಾವ. ಏನ್ ಮಾಡ್ತಪ್ಪ ಅಂತ ಅನ್ಸ್ಕೊಂಡು ಬರ್ತವೆ. ಹಾಗಾದ್ರೆ ಈ ಚಲನ ಶಕ್ತಿಗೂ ಪ್ರಚನ ಶಕ್ತಿಗೂ ನೀವು ಕೂಡ ಎಕ್ಸಾಂಪಲ್ ನ ಕೊಡ್ತೀರಿ. ಯಾರು ಕೊಡ್ತೀರಿ? ಚಲನ ಶಕ್ತಿಗೆ ಎಕ್ಸಾಂಪಲ್ ಯಾರು? ಈಗ ಹೇಳಿದ ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತ ಶಕ್ತಿ ಹಲವಾರು ಬಾಲರು ಬಂದು ಬಾಲಿಂಗ್ ಮಾಡೋದಾಗಿರ್ಬೋದು, ಈಗ ಬಸ್ನಿಂದ ಸಡನ್ ಆಗಿ ಇಳಿದಾಗ ಆಗುವಂತ ಅನುಭವ ಆಗಿರ್ಬೋದು, ಅವೆಲ್ಲವೂ ಕೂಡ ಚಲನ ಶಕ್ತಿ ಎಕ್ಸಾಂಪಲ್ ನ ಕೊಡ್ಬೋದು. ಅರ್ಥ ಆಯ್ತಾ? ಪ್ರಚನ ಶಕ್ತಿ ಏನ್ ಮಾಡ್ಬೋದು, ನೀವು ಆಹಾರ, ನಿಮಗೆ ಎನರ್ಜಿನೇ ಇರಲ್ಲಪ್ಪ, ಆಹಾರವನ್ನ ತೆಗೆದುಕೊಳ್ತೀರಿ. ಈಗ ಸ್ಪೋರ್ಟ್ಸ್ ಆಡ್ತಿರ್ತೀರಿ, ಗ್ಲೂಕೋಸ್ ಅನ್ನ ತೆಗೆದುಕೊಳ್ತೀರಿ. ಗ್ಲೂಕೋಸ್ ಇಟ್ ಮೀನ್ಸ್ ಸ್ಟೋರಿಂಗ್ ಆಫ್ ಎನರ್ಜಿ, ಎನರ್ಜಿ ಬೂಸ್ಟರ್ ಅಂತ. ನಿಮ್ ಬಾಡಿಗೆ ಹಾಕೊಂಡ ತಕ್ಷಣ ನಿಮ್ಗೆ ಏನೋ ಒಂಥರ ಎನರ್ಜಿ ಬರ್ತದೆ. ಲಿಂಬು ತಗೋತೀರಿ, ಆಮೇಲೆ ಈ ಗ್ಲೂಕೋಸ್ ತಗೋತೀರಿ, ಅವಾಗ ಏನಾಗ್ತೈತಿ, ಎನರ್ಜಿ ಬರ್ತದೆ. ನಿಮ್ಗೆ ಹುಷಾರಿಲ್ದಾಗ ಡೈರೆಕ್ಟ್ ಆಗಿ ಬ್ಲಡ್ಗೆ ಗ್ಲೂಕೋಸ್ ಹಾಕ್ತಾರ, ಗೊತ್ತಿರ್ತಾ? ಆ ಗ್ಲೂಕೋಸ್ ಹಾಕಿದ ನಮ್ಗೆ ಏನಾಗ್ತೈತಿ,
ನಮ್ಗೆ ಡೈರೆಕ್ಟ್ ಆಗಿ ಫುಡ್ ಅದು ಡೈರೆಕ್ಟ್ ಫುಡ್ ಅಂತ ಹೇಳಿ ಕೂಡ ಕರಿತೀವಿ. ಡೈರೆಕ್ಟ್ ಫುಡ್ ಮತ್ತೆ ಇಂಡೈರೆಕ್ಟ್ ಫುಡ್ ಅಂತ ಹೇಳಿ ಕೂಡ ಕರಿತೀವಿ. ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಫುಡ್ ಅನ್ನು ನಾವೇನ್ ಮಾಡ್ತೀವಿ, ತೆಗೆದುಕೊಡ್ತೀವಿ. ಅರ್ಥಾಯ್ತಾ? ಅದು ಎನರ್ಜಿ ಫುಡ್ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ನೀವು ಹೇಳಿ ನೋಡಿ, ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿಗೆ ಎಕ್ಸಾಂಪಲ್. ಇದನ್ನ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಎತ್ತಿದೆ, ಕೆಳಗಡೆಯಿಂದ ಮೇಲ್ಗಡೆ ಎತ್ತಿದೆ. ಮೇಲ್ಗಡೆ ಎತ್ತಿದಾಗ ಏನೈತಿ ಇಲ್ಲಿ, ಇಲ್ಲಿತ್ತು, ಇಲ್ಲಿಂದ ಮೇಲ್ಗಡೆ ಎತ್ತಿದೆ, ಚಲನ ಶಕ್ತಿಯಾಗಿ ಹೋಯ್ತು. ಇಲ್ಲೊಂದು ಎನರ್ಜಿ ಕ್ರಿಯೇಟ್ ಐತಿದೆ, ಯಾವ್ದದು, ಪ್ರಚನ ಶಕ್ತಿ. ಇಲ್ಲಿ ಶಕ್ತಿ ಕ್ರೋಢೀಕರಣ ಆಯ್ತು. ಈಗ ಕೆಳಗಡೆಯಿಂದ ಮೇಲ್ಗಡೆ ಹೋದಾಗ ಏನಾಯ್ತು, ಶಕ್ತಿ ಕ್ರೋಢೀಕರಣ ಆಯ್ತು. ಈ ಶಕ್ತಿಯನ್ನ ನಾವು ಬಿಟ್ಟಾಗ ಏನಾಗ್ತದೆ, ಕೆಳಗಡೆ ಬಂದು ಬೀಳುತ್ತೆ. ಅರ್ಥಾಯ್ತಾ? ಚಲನ ಶಕ್ತಿ ಇದ್ದಿದ್ದು ಪ್ರಚನ ಶಕ್ತಿ ಆಯ್ತು, ಪ್ರಚನ ಶಕ್ತಿ ಇದ್ದಿದ್ದು ಏನೈತಿ ಮತ್ತೆ ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗ್ತೈತಿ. ಇದನ್ನ ಯಾರಾದ್ರೂ ಬಂದು ವರ್ಕಿಂಗ್ ತೋರಿಸ್ಬೋದು. ಇದು ಕೂಡ ಏನಾಗ್ತೈತಿ, ಸ್ಟೋರಿಂಗ್ ಎನರ್ಜಿ ಇದೆ. ಇಲ್ಲಿ ಎನರ್ಜಿ ಏನಾಗಿದೆ, ಸ್ಟೋರ್ ಆಗಿದೆ. ಈ ಎನರ್ಜಿ ಸ್ಟೋರ್ ಆಗಿರುವಂತ ಎನರ್ಜಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಈಗ ನಾವು ಮೂವ್ಮೆಂಟ್ಸ್ ಮಾಡಿದಾಗ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಡಿಫ್ರೆನ್ಸ್ ಅನ್ನು ಕೂಡ ನೋಡ್ಬೋದು ನಾವು. ನೋಡಿ, ಮೂವ್ಮೆಂಟ್ ಆಗ್ತಾ ಇದ್ವಿ ಗಾಡಿ. ಕ್ರಿಯೇಟ್ ಆಗಿರುವಂತ ಎನರ್ಜಿ ಏನಾಗ್ತದಪ್ಪ ಅಂತಾರೆ, ಇಲ್ಲಿ ಸ್ಟೋರಿಂಗ್ ಆಗಿರುವಂತ ಎನರ್ಜಿ ಚಲನ ಶಕ್ತಿಯಾಗಿ ಏನಾಗ್ತದೆ, ಕನ್ವರ್ಟ್ ಆಗ್ತದೆ. ಇನ್ನೊಂದಿದೆ ಇದೆ, ಇದು ನಾವೇನ್ ಕರಿತೀವ್ರಿ, ಬಾಣ. ಬಿಲ್ ಅಷ್ಟೇ ಇದೆ, ಬಾಣ ಐತೆ ಏನಾದ್ರೆ ಇಲ್ಲಿ ಬಿಲ್ ಬಾಣ ಅಂತ ಏನಂತದ್ದು. ಇಲ್ಲಿ ಯಾವುದೇ ಶಕ್ತಿ ಕೂಡ ಅಪ್ಲೈ ಆಗಿದೆ. ಇಲ್ಲಿ ಒಂದು ಶಕ್ತಿ ಅಪ್ಲೈ ಆಗಿದೆ. ಈ ಕಡೆ ಒಂದು ದಾರ ಬಂದು ಈ ಕಡೆ ಒಂದು ದಾರ ಕಟ್ಟಿದ್ದೀರಿ. ಇದೇನಾಯ್ತು, ಬೆಂಡ್ ಆಯ್ತು ಅವಾಗ. ಅರ್ಥಾಯ್ತಾ? ಬೆಂಡ್ ಆದ್ಮೇಲೆ ಇಲ್ಲಿ ನಾನು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೇನೆ. ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಇಲ್ಲಿ ನೋಡ್ರಿ, ಇದು ಫೋರ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಚಲನ ಶಕ್ತಿ ಹಿಂದೆ ಕೇಳದದ್ದು. ಇಲ್ಲಿ ಎನರ್ಜಿ ಕ್ರಿಯೇಟ್ ಆಗೈತಿ. ಎಲ್ಲಿ ಎನರ್ಜಿ ಕ್ರಿಯೇಟ್ ಆಗೈತಿ, ಇಲ್ಲ ಹಿಡ್ಕೊಂಡಿದೆ ಅಲ್ಲಿ ಬೆರಳು, ಇಲ್ಲಿ ಎನರ್ಜಿ ಇದೆ. ಈ ಎನರ್ಜಿ ಬಿಟ್ಟ ತಕ್ಷಣ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಹಾಕಿರುವಂತ ವಸ್ತು ಏನಾಗ್ತದೆ, ಮುಂದಕ್ಕೆ ಚಲಿಸ್ತದೆ. ಈಗ ಸಾಮಾನ್ಯವಾಗಿ ಈ ರೀತಿಯಾಗಿ ನಾವು ಬಿಲ್ ಅನ್ನ ಹಿಡಿದಿರ್ತೇವೆ. ಈ ಎನರ್ಜಿ ಎಲ್ಲಿ ಇದಾಗೈತಿ, ಇಲ್ಲಿ ಇಲ್ಲಿ ಎನರ್ಜಿ ಇದೆ, ಇಲ್ಲಿ ಸ್ಟೋರಿಂಗ್ ಎನರ್ಜಿ ಇದೆ. ಇಟ್ ಮೀನ್ಸ್ ಏನ, ಪ್ರಚನ ಶಕ್ತಿ. ಅರ್ಥಾಯ್ತಾ? ಈಗ ಇದನ್ನ ಬಿಡ್ತಾನೆ ನೋಡಿ. ಈಗ ಬಿಟ್ಟ ತಕ್ಷಣ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮುಂದಕ್ಕೆ ಹೋಯ್ತು, ಚಲನ ಶಕ್ತಿಯಾಗಿ ಮುಂದಕ್ಕೆ ಹೋಯ್ತು. ಇಲ್ಲಿ ಸ್ಟೋರ್ ಆಗಿರುವುದರಿಂದ ಎನರ್ಜಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಮುಂದಕ್ಕೆ ಹೋಯ್ತು. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್. ಅಂದ್ರೆ ಶಕ್ತಿಯನ್ನ ಲಯಗೊಳಿಸಲು ಕೂಡ ಸಾಧ್ಯವಿಲ್ಲ, ಸೃಷ್ಟಿಸಲು ಕೂಡ ಸಾಧ್ಯವಿಲ್ಲ. ಅರ್ಥಾಯ್ತಾ? ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇದ್ರ ಮೇಲೆ ಏನಾಯ್ತು, ನಾವು ಬಲವನ್ನ ಅಪ್ಲೈ ಮಾಡ್ತೀವಿ. ಬಲವನ್ನ ಅಪ್ಲೈ ಮಾಡಿದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಮುಂದಕ್ಕೆ ಚಲಿಸ್ತು. ಅರ್ಥಾಯ್ತಾ? ಇಲ್ಲಿಂದ ನಾವು ಪ್ರಚನ ಶಕ್ತಿಗೆ ಎಕ್ಸಾಂಪಲ್ ನ ಕೊಡ್ಬೋದು. ಬಿಲ್ಲಿನಿಂದ ಹೊರಟಿರುವ ಬಿಲ್ಲನ್ನ ಹೂಡಿರುವ ಬಾಣ, ಬಾಣವನ್ನ ಹೂಡಿರುವ ಬಿಲ್ಲು. ಅರ್ಥಾಯ್ತಾ? ಇದು ಪ್ರಚನ ಶಕ್ತಿ. ಇಷ್ಟ ಬಾಣವನ್ನ ಹೂಡಿರುವ ಬಿಲ್ಲು, ಬರೇ ಬಿಲ್ಲು ಅಂತ ಹೇಳಿದ್ರೆ ಪ್ರಚನ ಶಕ್ತಿ ಬರಲಿದೆ. ಎಕ್ಸಾಂಪಲ್, ಬಿಲ್ಲಿಗೆ ಬಾಣವನ್ನ ಹೂಡಿರೋದು, ಇದು ಪ್ರಚನ ಶಕ್ತಿ ಎಕ್ಸಾಂಪಲ್. ಗೊತ್ತಾಗತ್ತೇ? ಇದೇನಪ್ಪಾ ಅಂದ್ರೆ ಪ್ರಚನ ಶಕ್ತಿ ಎಕ್ಸಾಂಪಲ್. ಇದು ಬರೀ ಇದು ಬಾಣ ಉಳಿದಿಲ್ಲ ಅಂತಾರೆ, ಇದು ಬರೀ ಹಿಡ್ಕೊಂಡಿದ್ಯಾ ಅಂತಾರೆ, ಇದು ಅಲ್ಲಿದು ಪ್ರಚನ ಶಕ್ತಿ ಅಲ್ಲಿದೆ. ಇದು ಪ್ರಚನ ಶಕ್ತಿ. ಹಿಂಗೆ ಇದ್ರೂ ಕೂಡ ಚಲನ ಶಕ್ತಿನೂ ಕೂಡ ಅಲ್ಲಿ. ಇದನ್ನ ಹಿಂದಕ್ಕೆ ಎಳಿತಾರಲ್ಲ, ಫೋರ್ಸ್ ಕೊಡ್ತಾರಲ್ಲ, ಇದು ಚಲನ ಶಕ್ತಿ. ಹಿಂದಕ್ಕೆ ಬಂದು ಇಲ್ಲಿ ನಿಲ್ಲವರೆಗೂ ಮಾತ್ರ ಚಲನ ಶಕ್ತಿ, ನಿಂತ ಮೇಲೆ ಇದು ಪ್ರಚನ ಶಕ್ತಿ. ಅರ್ಥಾತಾ? ಇದು ಚಲನ ಇದು ಯಾವ್ದು ಇಲ್ಲ, ಇದು ಶಕ್ತಿ ಇಲ್ಲ. ಇದಕ್ಕೆ ನಾ ಏನ್ ಮಾಡ್ತೇನೆ, ಬಾಣವನ್ನ ಇದಕ್ಕೆ ಹಾಕಿ ಇದನ್ನ ಹಿಂದೆ ಹಿಡ್ಕೊಂಡು ಹಿಂದಕ್ಕೆ ಬರ್ತೇನೆ. ಇದು ಐತಲ್ಲ, ಈಗ ರನ್ನಿಂಗ್ ಐತಲ್ಲ, ರನ್ನಿಂಗ್ ಪೊಸಿಷನ್ ಇಸ್ ಚಲನ ಶಕ್ತಿ. ಇದು ಚಲನ ಶಕ್ತಿ ಆಯ್ತು. ಇಲ್ಲಿ ಬಂದು ಸ್ಟಾಪ್ ಆಗೋಷ್ಟು ಚಲನ ಶಕ್ತಿ. ನೀವು ಬಿಟ್ರೀಗ ಇದು ಯಾವ್ದಾಯ್ತು, ಇದೀಗ ಪ್ರಚನ ಶಕ್ತಿ. ಮತ್ತೆ ಚಲನ ಶಕ್ತಿ ಆಗ್ತತಿ. ಇದನ್ನ ಬಾಣವನ್ನ ಬಿಟ್ಟಾಗ ಏನಾಗ್ತತಿ, ಇದು ಚಲನ ಶಕ್ತಿ ಆಗಿ. ಅರ್ಥಾಯ್ತಾ? ಚಲನ ಶಕ್ತಿಯು ಪ್ರಚನ ಶಕ್ತಿ ಕಾನ್ಸೆಪ್ಟ್ ಕೊಡ್ತಾ. ಈಗ ನಿಮ್ಮ ಮನೆಯಲ್ಲಿ ನೀರನ್ನ ತಂದು ಕೆಳಗಡೆ ಹಂಸಿಗೆ ಹಾಕ್ತೀರಿ, ಸಂಪಿಗೆ ಹಾಕ್ತೀರಿ. ಸಂಪಿಂದ ಮಾಡ್ತೀವಿ ಮಾಡಿದ್ರೆ ಎತ್ತರದ ಟ್ಯಾಂಕಿಗೆ ನೀರು ಏರಿಸ್ತೀರಿ. ಟ್ಯಾಂಕಿಗೆ ಏರಿಸಿ ಮೇಲೆ ನಿಮ್ ನೆಲ್ಲಿಗೆ ನೀರು ಬರ್ತದೆ. ನಿಮ್ಮ ಮನೆ ಒಳಗಡೆ ಇರುವಂತ ಸಿಂಕ್ಗಳಿಗೆ ನೀರು ಬರ್ತದೆ. ಎಲ್ಲಿಂದ ಬಂತು, ಆ ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗಿರೋದ್ರಿಂದ ನೀರು ಇಲ್ಲಿಗೆ ಬಂತು. ನಾ ಅಲ್ಲಿ ಯಾವ್ದು ಫೋರ್ಸ್ ಹಾಕ್ಲಿಲ್ಲ, ಅವಾಗ ಅದೇನಾಯ್ತು, ಬಂತು ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ನಮ್ಮ ಮೇಲ್ಗಡೆ ಎತ್ತಿದಾಗ ಏನಾಗ್ತೈತಿ, ಎನರ್ಜಿ ಕ್ರಿಯೇಟ್ ಆಗಿರ್ತದೆ.
ಇದು ಇಲ್ಲೇ ಇದ್ದಾಗ ಎನರ್ಜಿ ಇರಲ್ಲ, ಇದು ನಮ್ಮ ಮೇಲೆ ಎತ್ತಿದಾಗ ಇದಕ್ಕೆ ಎನರ್ಜಿ ಬರ್ತದೆ, ಕ್ರೋಢೀಕರಿಸ್ತದೆ ಶಕ್ತಿಯನ್ನು. ಇದನ್ನ ನಾವು ಪ್ರಚನ ಶಕ್ತಿ ಅಂತ ಹೇಳಿ ಪ್ರಕಾರ. ಇದು ಸ್ಪ್ರಿಂಗ್ ಐತಲ್ಲ, ಇದು ಹಾಗೆ ಬಿಟ್ಟರೆ ಇದಕ್ಕೆ ಯಾವ್ದು ಪ್ರಚನ ಶಕ್ತಿ ಇಲ್ಲ. ಇದಕ್ಕೆ ನಾನು ಇದಕ್ಕೆ ಏನ್ ಮಾಡ್ತೇನೆ, ಫೋರ್ಸ್ ಅನ್ನ ಬಲವನ್ನ ಕೊಡ್ತೇನೆ. ಬಲವನ್ನ ಕೊಟ್ಟಾಗ ಏನಾಯ್ತಪ್ಪ ಅಂತೀರ, ಇಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತತಿ. ಆಯ್ತಾ? ಸ್ಟೋರಿಂಗ್ ಎನರ್ಜಿ. ನೀವು ಹೇಳ್ತಿಲ್ಲ, ನೀವು ಊಟ ಮಾಡೋದು ಚಲನ ಶಕ್ತಿ. ಊಟ ಮಾಡಿದ್ಮೇಲೆ ನಿಮಗೆ ಒಂದು ಶಕ್ತಿ ಬರ್ತೈತಿ, ಆ ಒಳಗಡೆ ಸ್ಟೋರ್ ಆಗ್ತದಲ್ಲ, ಅದು ಪ್ರಚನ ಶಕ್ತಿ. ಆಮೇಲೆ ಕೆಲಸ ಮಾಡ್ತಿರಲ್ಲ, ಅದು ಮತ್ತೆ ಏನಾಗ್ತೈತಿ, ಚಲನ ಶಕ್ತಿಯಾಗಿ ಕನ್ವರ್ಟ್. ಅರ್ಥ ಆಯ್ತಾ? ಊಟ ಮಾಡೋದು ಚಲನ ಶಕ್ತಿ, ಸ್ಟೋರ್ ಆಗ್ತದಲ್ಲ ಅದು ಪ್ರಚನ ಶಕ್ತಿ, ಮತ್ ಕೆಲಸ ಮಾಡ್ತಿರಲ್ಲ ಅದೇನಪ್ಪ ಅಂತೀರ, ಚಲನ ಶಕ್ತಿ ಕನ್ವರ್ಟ್. ಈ ರೀತಿಯಾಗಿ ಎನರ್ಜಿ ಏನಾಗ್ತದಪ್ಪ ಅಂತೀರ, ಸ್ಟೆಪ್ಗೆ ಏನಾಗ್ತಾ ಹೋಗ್ತತಿ, ವರ್ಗಾವಣೆ ಆಗ್ತಾ ಹೋಗ್ತತಿ. ಇದನ್ನ ನಾವೇನ್ ಕರಿತೀವಪ್ಪ ಅಂತೀರ, ಕೆಲಸ ಮತ್ತು ಶಕ್ತಿ ಅಂತ ಹೇಳಿ ಬಿಡಕತ್ತೀವಿ. ನೋಡ್ರಿ, ಕೆಲಸ ಆಗ್ಬೇಕಪ್ಪ ಅಂತ ಹೇಳಿದ್ರೆ W is equal to F into ಎಂತ ಕರಿತೀವಿ, F into S. ಇಲ್ಲಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಬಲನೂ ಬೇಕು, ಸ್ಥಾನ ಪಲ್ಲಟ ಆಗ್ಬೇಕು. ಬಲ ಮತ್ತು ಸ್ಥಾನ ಪಲ್ಲಟ, ಬಲ ಮತ್ತು ಸ್ಥಾನ ಪಲ್ಲಟ ಅದೇ ಹೇಳಿದಲ್ಲ. ಈಗ ಇದು ಇಲ್ಲಿದೆ ವಸ್ತು, ಇದಕ್ಕೆ ನಾನು ಇದು ವರ್ಕ್ ಆಗ್ಬೇಕಾಗಿದೆ, ಇದು ಇಲ್ಲಿಗೆ ಚಲಿಸ್ಬೇಕಾಗಿದೆ. ಈ ಚಲಿಸ್ಬೇಕಾದ್ರೆ ನಾ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬಲವನ್ನ ಕೊಡ್ತಾರೆ. ಬಲವನ್ನ ಕೊಟ್ಟಾಗ ಏನಾಯ್ತದ, ಇಲ್ಲಿಗೆ ಹೋಗಿ ನಿಲ್ತು. ಅರ್ಥ ಆಯ್ತಾ? ಬಲ ಇಲ್ಲಿ ಏನಾಯ್ತು, ಸ್ಥಾನ ಪಲ್ಲಟ ಆಯ್ತು. ಇಲ್ಲಿಂದ ಇಲ್ಲಿ ಕ್ರಮಿಸಿರ್ತಲ್ಲ, ಈ ಮಧ್ಯೆ ಏನಿದು ಸ್ಥಾನ ಪಲ್ಲಟ, ಇಲ್ಲಿಗೆ ಹೋಗಿ ನಿಲ್ತಲ್ಲ, ಇದು ಸ್ಥಾನ ಪಲ್ಲಟ. ಇಲ್ಲಿಂದ ಏನ್ ಮಾಡ್ತಾರೆ, ಫೋರ್ಸ್ ಅನ್ನ ಕೊಟ್ಟಾಗ ಇದು ಒಂದು ನಿಲ್ತೈತಿ. ಅವಾಗ ಏನಾಗ್ತೈತಿ, ಒಂದು ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅರ್ಥ. ಒಂದು ಕೆಲಸ ಆಗ್ಬೇಕು ಅಂತೀರ, ಬಲನೂ ಕೂಡ ಬೇಕು, ಸ್ಥಾನ ಪಲ್ಲಟನು ಕೂಡ ಆಗ್ಬೇಕು. ಅರ್ಥಾಯ್ತಾ? ಒಂದು ಕೆಲಸ ಆಗ್ಬೇಕಂತ ಹೇಳಿದ್ರೆ ಬಲ ಮತ್ತು ಸ್ಥಾನ ಪಲ್ಲಟ ಎರಡೂ ಕೂಡ ಆದಾಗ ಏನಾಗ್ತೈತಿ, ವಸ್ತು ಸ್ಥಳದಲ್ಲೇ ಆಗುವಂತ ಬದಲಾವಣೆ ಆಗಿತ್ತಪ್ಪ ಅಂತೀರ, ಅವಾಗ ಏನಾಗಿದೆ ಅಂತ ಹೇಳಿದ್ರೆ ಕೆಲಸ ಆಗಿದೆ ಅಂತ ಹೇಳಿ ಅರ್ಥ. ಅರ್ಥಾಯ್ತಾ? ಇಲ್ಲ ಅಂತ ಹೇಳಿದ್ರೆ ಕೆಲಸ ಆಗಿಲ್ಲ. ಈಗ ಒಂದು ಅಕ್ಕಿ ಇರುತ್ತೆ, ನೀರು ಇರುತ್ತೆ, ಬೆಂಕಿ ಪಟ್ನ ಇರುತ್ತೆ, ಪಾತ್ರೆ ಇರುತ್ತೆ, ನಿಮ್ ಸ್ಟವ್ ಇರುತ್ತೆ. ಅದು ಹಾಗೆ ಇದ್ರ ಹಾಗೆ ಇರ್ತದೆ. ನೀವು ಅದಕ್ಕೆ ಕೆಲಸ ಕೊಡ್ತೀರಿ, ಏನ್ ಮಾಡ್ತೀರಿ, ಸ್ಟವ್ ಅನ್ನ ಏನ್ ಮಾಡ್ತೀರಿ, ಕಡ್ಡಿ ಪಟ್ಟಣವನ್ನ ಗೀರ್ಬಿಟ್ಟು ಸ್ಟವ್ ಅನ್ನ ಹಚ್ತೀರಿ. ಸ್ಟವ್ ಅನ್ನ ಹಚ್ಚಿದ ಮೇಲೆ ಆ ಪಾತ್ರೆ ಏನ್ ಮಾಡ್ತೀರಿ, ಆ ಸ್ಟವ್ ಮೇಲ್ಗಡೆ ಇಡ್ತೀರಿ. ಅದಕ್ಕೆ ಏನ್ ಮಾಡ್ತೀರಿ, ನೀರ್ ಹಾಕ್ತೀರಿ. ನೀರ್ ಹಾಕಿ ಆದ್ಮೇಲೆ ಅದಕ್ಕೆ ಏನ್ ಮಾಡ್ತೀರಿ, ಅಕ್ಕಿ ಹಾಕ್ತೀರಿ. ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಟೆಂಪರೇಚರ್ ಕೊಟ್ಟಾಗ ಅಕ್ಕಿ ಇದ್ದದ್ದು ಏನಾಗ್ತತಿ, ಅನ್ನ. ಅವಾಗ ನಿಮ್ಗೆ ಏನಾಗ್ತೈತಿ, ಊಟ ಮಾಡ್ಲಿಕ್ಕೆ ಬರ್ತದೆ. ಅಕ್ಕಿ ಐತಿ, ನೀರ್ ಐತಿ, ಆಮೇಲೆ ಬೆಂಕಿ ಪೊಟ್ಟ ಐತಿ, ಸ್ಟವ್ ಐತಿ, ಊಟ ಮಾಡಕ್ ಅನ್ನನ ಬೇದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸನ ಆಗಿಲ್ಲ ಅಂತ ಹೇಳಿದ್ರೆ, ಅನ್ನ ರೆಡಿ ಆಗಿತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ, ಕೆಲಸ ಆಗಿದೆ. ಇವೆಲ್ಲವೂ ಕೂಡ ಏನಾಗಿದೆ, ಚಲನೆ ಆಗಿದೆ. ಚಲನೆ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲಸ ಆಗಿದೆ ಅಂತ ಹೇಳಿ ಅರ್ಥ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಚಲನೆ ಆಗಿಲ್ಲ ಅಂತ ಹೇಳಿ ಅರ್ಥ. ಅರ್ಥ ಆಯ್ತಾ? ನಾವು ಚಲನೆ ಕೊಟ್ಟಾಗ ಏನಾಗ್ತೈತಿ ಅಂದ್ರೆ ವಸ್ತುವಿನಲ್ಲಿ ಏನಾಗ್ತೈತಿ, ಭೌತಿಕವಾಗಿ ಏನಾಗ್ತದಪ್ಪ ಅಂತೀರ, ಬದಲಾವಣೆ ಆಗ್ತೈತಿ. ಇಲ್ಲ ಅಂತ ಹೇಳಿದ್ರೆ ನಿಶ್ಚಲ ಸ್ಥಿತಿಯಲ್ಲೇ ಎಲ್ಲಾ ಕಾರ್ಯಗಳು ಕೂಡ ಇರ್ತವೆ. ನೋಡ್ರಿ, ಇದ್ರಾಗ ಎನರ್ಜಿ ಐತಿ ಅಂತ ಹೇಳಿದ್ರೆ ನಾನು ಯೂಸ್ ಮಾಡಿದ್ರೆ ಎನರ್ಜಿ ಮೂವ್ಮೆಂಟ್ ಆಗ್ತೈತಿ. ಯೂಸ್ ಮಾಡ್ಲಿಲ್ಲ ಅಂತ ಹೇಳಿ ಎನರ್ಜಿ ಮೂವ್ಮೆಂಟ್ ಆಗ್ತತಾ? ಇಲ್ಲ. ನೋಡ್ರಿ, ನಾ ಏನ್ ಮಾಡ್ತೇನೆ, ಎನರ್ಜಿ ಏನ್ ಮಾಡ್ತದಕ್ಕೆ ಮೂವ್ಮೆಂಟ್ ಮಾಡ್ದೆ, ಅವಾಗ ಏನ್ ಮಾಡ್ತದ, ಡಿಸ್ಟರ್ಬೆನ್ಸ್ ಆಗ್ತದೆ. ಈಗ ಎನರ್ಜಿನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹಿಂದ್ ಬರ್ಲಿಕ್ಕೆ ಅದೇನಾಗಂಗಿಲ್ಲ, ಅದು ವಾಹನ ಸಾಧ್ಯನೇ ಇಲ್ಲ. ಅದು ಚಲಿಸ್ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತೀರ, ಎನರ್ಜಿನ ಕೊಡ್ಬೇಕು. ಇಲ್ಲಿ ಎನರ್ಜಿ ಇರ್ತೈತಿ, ಇದು ನಾವೇನ್ ಮಾಡ್ಬೇಕು, ಯೂಸ್ ಮಾಡ್ಕೊಳ್ಬೇಕು. ಸಸ್ಯಗಳ ಆಹಾರವನ್ನ ತಯಾರಿಸ್ಕೊಂಡಿರ್ತು, ನಾವು ಸಸ್ಯಗಳ ಆಹಾರ ತಯಾರಿಸ್ಕೊಂಡು ಅಂತ ಹೇಳಿದ್ರೆ ನಾವು ಅದನ್ನ ತಿಂದು ನಮಗೆ ಏನಾಗ್ತೈತಿ, ಶಕ್ತಿ ಬರ್ತೈತಿ. ಇಲ್ಲ, ಸಸ್ಯಗಳ ಆಹಾರ ತಯಾರಿಸ್ಕೊಂಡು ಬಿಡು, ಏನಾಗಂಗಿಲ್ಲ, ಕುತ್ಕೊಳ್ಳೋದ್ರೆ ನಮಗೆ ಎನರ್ಜಿ ಬರ್ತೈತಾ? ಇಲ್ಲ. ನಿಮ್ಗೆ ಎನರ್ಜಿ ಬರ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಬಳಕೆಯನ್ನ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಏನಾಗ್ತೈತಿ, ಎನರ್ಜಿ ಬರ್ತೈತಿ. ಇಲ್ಲ ಅಂತ ಹೇಳಿದ್ರೆ ಎನರ್ಜಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾಯ್ತಾ? ಅದಕ್ಕೆ ಹೇಳೋದು ಸೃಷ್ಟಿಸಲು ಸಾಧ್ಯವಿಲ್ಲ, ಅದನ್ನ ನಾಶಗೊಳಿಸಲು ಕೂಡ ಸಾಧ್ಯವಿಲ್ಲ. ನೋಡ್ರಿ, ಇದ್ರಾಗ ಎನರ್ಜಿ ಐತಿ ಅಂತ ಹೇಳಿದ್ರೆ ನಾವು ಸೃಷ್ಟಿಸದೇ ಇದ್ರು ಕೂಡ, ನಾವು ಲಯಗೊಳಿಸದೇ ಇದ್ರು ಪರವಾಗಿಲ್ಲ, ಇದ್ರೊಳಗಡೆ ಎನರ್ಜಿ ಇದ್ದೇ ಇರ್ತದೆ. ಇದು ಯೂಸ್ ಆದ್ರೂ ಮಾತ್ರ ಏನಾಗ್ತೈತಿ, ಇದು ಎನರ್ಜಿ ಅಂತ. ಈಗ ನೀವು ಒಂದು ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ತೀವಿ, ಚಾರ್ಜ್ ಮಾಡಿ ಮೇಲೆ ನಾವು ಡಿಸ್ಚಾರ್ಜ್ ಮಾಡ್ಲೇಬೇಕು. ಚಾರ್ಜ್ ಆಗಿದೆ, ಲೈಟ್ ಆನ್ ಆದ್ರೆ ಏನಾಗ್ತದೆ, ಡಿಸ್ಚಾರ್ಜ್ ಆಗ್ತದೆ. ಇಲ್ಲಿ ಸ್ಟೋರ್ ಆಗಿರುವಂತ ಎನರ್ಜಿ ಏನಾಗ್ತಾ ಇರ್ತದೆ, ಅವಾಗ ಲೈಟ್ ಆಗಿ ಕನ್ವರ್ಟ್ ಆಗ್ತದೆ, ಬೆಳಕಾಗಿ ಏನಾಗ್ತದೆ ನಮಗ ಕೊಡ್ತದೆ. ಅವಾಗ ಏನಾಗ್ತದೆ, ಅಲ್ಲಿ ಎನರ್ಜಿ ಏನಾಗ್ತತಿ, ಯೂಸ್ ಆಗ್ತತಿ. ನೀವು ಸುಮ್ ತಿಂದು 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 ಕುತ್ಕೊಂಡ್ರೆ ಎನರ್ಜಿ ಯೂಸ್ ಆಗಂಗಿಲ್ಲ. ಎನರ್ಜಿನ ಬೇಕು, ಬಳಕೆ ಆಗ್ಬೇಕು. ಬೆಳಗ್ಗೆ ಉಂಡಿರ್ತೀರಿ, ಕೆಲಸ ಮಾಡಿದ್ರ ಮಧ್ಯಾಹ್ನ ಸಿಗ್ತದೆ, ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತೀರಿ. ಮತ್ತೇನ್ ಮಾಡ್ಬೋದು, ಕೆಲಸ ಮಾಡಿದ್ರ ನಾವು ರಾತ್ರಿ ಊಟ ಮಾಡ್ಲಿಕ್ಕೆ ಆಗ್ತೈತಿ.
ಊಟ ಮಾಡೋದು ಸುಮ್ ಕೂತ್ಕೊಳ್ಳೋದು, ಊಟ ಮಾಡೋದು ಸುಮ್ ಕೂತ್ಕೊಳ್ಳೋದು ಮಾಡಿದ್ರ ಅಲ್ಲಿ ಏನು ಕೂಡ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಅರ್ಥ ಆಯ್ತೇನಪ್ಪ ಪಾಂಡು? ಎನರ್ಜಿ ಯೂಸ್ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಊಟ ಮಾಡ್ಬೇಕು. ಎನರ್ಜಿ ಯೂಸ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕ. ಏನ್ ಮಾಡ್ಬೇಕಲ್ಲ ವಿಶ್ವ? ಏನ್ ಮಾಡ್ಬೇಕ? ಕೆಲಸ ಮಾಡ್ಬೇಕು. ಅರ್ಥ ಆಯ್ತಾ? ಅವಾಗ ಏನಾಗ್ತದ? ಎನರ್ಜಿ ಯೂಸ್ ಆಗ್ತದೆ. ಇಲ್ಲ ಎನರ್ಜಿ ಹಾಗೆ ಏನಾಗ್ತದೆ? ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಎಲ್ಲಾ ಕಾರ್ಯಗಳು, ಎಲ್ಲಾ ಚಟುವಟಿಕೆಗಳು ಕೂಡ ನಡಿಬೇಕಪ್ಪ ಅಂತ ಹೇಳಿದ್ರೆ ನಮ್ಗೆ ಏನಾಗಬೇಕು? ಎನರ್ಜಿ ಯೂಸ್ ಆಗ್ಲೇಬೇಕು. ಅರ್ಥ ಆಯ್ತಾ? ಈಗ ಅರ್ಥ ಐತಿ ನಿಮ್ಗೆ ಕೆಲಸ ಅಂದ್ರೆ ಏನು? ಸ್ಥಾನದಲ್ಲಿ ಆಗುವಂತಹ ಬದಲಾವಣೆ. ಶಕ್ತಿ ಅಂತ ಹೇಳಿದ್ರೆ ನಾವು ನಮ್ಮ ಜೀವನಕ್ಕೆ, ಸಸ್ಯಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು ಶಕ್ತಿ ಬರ್ಬೇಕಪ್ಪ ಅಂತ ಹೇಳಿದ್ರೆ ಆಹಾರದ ಒಂದು ಮೂಲ. ಶಕ್ತಿ ಎರಡು ರೂಪಗಳಲ್ಲಿ ಇರ್ತತಿ. ಒಂದು ಚಲನ ಶಕ್ತಿ, ಒಂದು ಪ್ರಚನ ಶಕ್ತಿ. ಚಲನ ಶಕ್ತಿ ಅಂತ ಹೇಳಿದ್ರೆ ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತಹ ಶಕ್ತಿ. ಪ್ರಚನ ಶಕ್ತಿ ಅಂತ ಹೇಳಿದ್ರೆ ಕ್ರೋಢೀಕರಿಸಿದಂತಹ ಶಕ್ತಿ. ಅರ್ಥ ಆಯ್ತಾ? ಇದನ್ನ ನಾವು ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಪ್ರಶ್ನೆಗಳನ್ನು ಕೇಳ್ತಾನೆ ಹೇಳ್ಬೋಣ, ಕೇಳಿದ್ರೆ ಅಷ್ಟೇ ಹೇಳ್ಬೇಕು, ಎಕ್ಸಾಂಪಲ್ ಕೊಡ್ಬೇಕು. ಸುಷ್ಮಾ ಇದ್ದೇಳು ಚಲನ ಶಕ್ತಿ ಅಂದ್ರೆ ಚಲನ ಶಕ್ತಿ ಒಂದು ವಸ್ತು ತನ್ನ ಸ್ಥಾನದಲ್ಲಾಗುವಂತ ಬದಲಾವಣೆಯನ್ನು ಕರಿತೀವಿ ಚಲನ ಶಕ್ತಿ. ಅಂದ್ರೆ ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತ ಶಕ್ತಿಯನ್ನ ಚಲನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಚಲನ ಶಕ್ತಿಗೆ ಎಕ್ಸಾಂಪಲ್ ಯಾರು ಹೇಳ್ತೀವಿ? ಒಂದು ವಸ್ತು ಈ ಎ ಸ್ಥಾನದಿಂದ ಬಿ ಸ್ಥಾನಕ್ಕೆ ಒಂದು ವಸ್ತು ಕ್ರಮಿಸಿದೆ ಅಂತ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ? ಚಲನ ಶಕ್ತಿ. ಎಕ್ಸಾಂಪಲ್ ಅನ್ನು ಕೂಡ ಕೊಡಬಹುದು. ಸರಿ, ಪ್ರಚನ ಶಕ್ತಿ ಅಂದ್ರೆ ಏನು? ಪ್ರಚನ ಶಕ್ತಿ ಕ್ರೋಢೀಕರಿಸಿದಂತಹ ಶಕ್ತಿಯನ್ನು ಅಂತ ಕರಿತೀವಿ ಪ್ರಚನ ಶಕ್ತಿ. ಎಕ್ಸಾಂಪಲ್ ಇಲ್ಲೊಂದು ಚಿತ್ರ ಬಿಡಿಸಿದ್ದ ಏನು? ಎತ್ತರದ ಸ್ಥಳದಲ್ಲಿ ಇಟ್ಟಂತ ಟ್ಯಾಂಕಿನಲ್ಲಿರುವಂತಹ ನೀರು. ಮತ್ತೆ ಎತ್ತರದ ಟ್ಯಾಂಕ್ ಅಂತ ಬರೋದು ತಪ್ಪಾಗತ್ತೆ. ಎತ್ತರದ ಟ್ಯಾಂಕಿನಲ್ಲಿ ಸ್ಟೋರ್ ಆಗಿರುವಂತಹ ನೀರನ್ನು ಅಂತ ಕರಿತೀವಿ ಪ್ರಚನ ಶಕ್ತಿಗೆ ಎಕ್ಸಾಂಪಲ್ ಅನ್ನು ಕೂಡ ಕೊಡಬಹುದು. ಇಲ್ಲಿ ಇಷ್ಟು ಮಟೀರಿಯಲ್ಸ್ ಅದಾವು. ನೀವು ಬಳಕೆ ಮಾಡಿಕೊಂಡು ಚಲನ ಶಕ್ತಿ ಯಾವುದು, ಪ್ರಚನ ಶಕ್ತಿ ಯಾವುದು ಅನ್ನೋದನ್ನು ನೀವು ತೋರಿಸಿ. ಯಾರಾದ್ರೂ ಗೊತ್ತೇನ? ತೋರಿಸಿ. ನೀನು ಪ್ರಚನ ಶಕ್ತಿ, ಚಲನ ಶಕ್ತಿಗೆ ಆ ಬಿಲ್ಲನ್ನ ಬಳಕೆಯನ್ನು ಮಾಡ್ಕೊಂಡು ನೀವು ತೋರಿಸು. ಇದು ಈಗ ಪ್ರಚನ ಶಕ್ತಿನೂ ಅಲ್ಲ, ಚಲನ ಶಕ್ತಿನೂ ಅಲ್ಲ. ಇದು ಬರೀ ಬಿಲ್ಲನ್ನು ಹೂಡಿರುವ ಬಾಣ. ಇದು ಎಳೆದಾಗ ಇದಿಲ್ಲಿ ಇದು ಪ್ರಚನ ಶಕ್ತಿ. ಇಲ್ಲಿಂದ ಇಲ್ಲಿಗೆ ಎಳೆದಿರೋದನ್ನ ಇಲ್ಲಿಂದ ಇಲ್ಲಿಗೆ ಇದು ಮೂವ್ ಆಗಿದೆ ಅಂದಾಗ ಇದು ಚಲನ ಶಕ್ತಿ ಆಗಿರ್ತೈತಿ. ಆದ್ರೆ ಈ ಬಿಲ್ಲನ್ನು ಇಲ್ಲಿ ನಿಲ್ಲಿಸಿದಾಗ ಇದು ಪ್ರಚನ ಶಕ್ತಿ. ಈ ಬಿಲ್ಲನ್ನು ಈಗ ಬಿಟ್ಟಾಗ ಅದು ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನನ್ನ ಹೆಸರು ಯಶವಂತ. ಇಲ್ಲಿ ಪ್ರಚನ ಶಕ್ತಿ ಇದೆ. ಈ ಎರಡು ಬ್ಲೇಡು, ಒಂದು ಪ್ಲಸ್ ಒಂದು ಮೈನಸ್. ಈ ಬ್ಲೇಡನ್ನು ಪ್ರೆಸ್ ಮಾಡಿದಾಗ ಆ ಪ್ರಚನ ಶಕ್ತಿ ಚಲನ ಶಕ್ತಿಯಾಗಿ ಬದಲಾಗಿ ಈ ಮೋಟರಕ್ಕೆ ಹೋಗಿ ಈ ಮೋಟರ್ ತಿರುಗಿ ಈ ಗಾಡಿ ಚಲನೆ ಆಗುತ್ತದೆ. ಸರ್ ಚಪ್ಪಳೆ. ನನ್ನ ಹೆಸರು ಪುನೀತ. ನಾನು ಪ್ರಚನ ಶಕ್ತಿ ಹೇಗೆ ಸ್ಟೋರ್ ಆಗ್ತದೆ ಅಂತ ಹೇಳ್ತೇನೆ. ಇದು ಸ್ಪ್ರಿಂಗ್. ಈ ಸ್ಪ್ರಿಂಗನ್ನು ನಾವು ಎರಡೂ ಕಡೆಯಿಂದ ಬಲ ಕೊಟ್ಟಾಗ ಇಲ್ಲಿ ಪ್ರಚನ ಶಕ್ತಿ ಸ್ಟೋರ್ ಆಗಿರುತ್ತೆ. ಇದನ್ನು ನಾವು ಬಿಟ್ಟಾಗ ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗಿ ಹೋಗುತ್ತೆ. ನನ್ನ ಹೆಸರು ವಿಶ್ವನಾಥ್. ನಾನು ಚಲನೆ ಬಗ್ಗೆ ಹೇಳ್ತೀನಿ. ಇಲ್ಲಿ ಎ ಪ್ಲೇಸಿಂದ ಬಿ ಪ್ಲೇಸಿಗೆ ಬಂದಾಗ ಸ್ಥಾನ ಪುಲಾಟ ಆಗುತ್ತೆ, ಅದೊಂದು ಚಲನೆ ಅಂತೀವಿ. ಸರಿ.